ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದ್ರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಾನೆ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನ ತಾವು ಆನ್ಲೈನಲ್ಲೂ ಕೂಡ ಖರೀದಿನ ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದ್ರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನ ಖರೀದಿಯನ್ನ ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತೆ ಕಂಡೀಷನರ್ಸ್. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಒಂದು ಆರಾಮ. ಪ್ರಪಂಚದ ಯಾವುದೇ ಮೂಲೆ ಇರಲಿ, ಯಾವುದೇ ಯಾತ್ರಾರ್ಥಿಗಳಾಗಿರಲಿ, ಯಾವುದೇ ಯಾತ್ರೆ ಆಗಿರಲಿ, ಪ್ರವಾಸಿ ತಾಣ ಆಗಿರಲಿ, ಪ್ರತಿಯೊಂದು ಜಾಗದಲ್ಲೂ ಕೂಡ ಸೂಕ್ತ ಮಾಹಿತಿಯ ಒಂದು ಆರೈಕೆಯೊಂದಿಗೆ ತಮ್ಮನ್ನು ತಲುಪಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ, ಯಾವುದೇ ದಿಕ್ಕಿನಲ್ಲಿ ಯಾವುದೇ ಪುಣ್ಯಕ್ಷೇತ್ರ ಆಗಿರಲಿ, ಯಾವುದೇ ಯಾತ್ರೆ ಆಗಿರಲಿ, ತೀರ್ಥಯಾತ್ರೆ ಆಗಿರಲಿ, ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಬರ್ತಕ್ಕಂಥ ಒಂದು ಕಾಯಕ. ಯಾತ್ರೆಯ ಮಧ್ಯಭಾಗದಲ್ಲಿ ಮನೆಯ ಊಟದಂತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸವಿರುಚಿ ಉಳ್ಳಂತಹ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಊಟ, ಜೊತೆಗೆ ತಮ್ಮನ್ನು ಆರೈಕೆ ಮಾಡತಕ್ಕಂಥ ರೀತಿ, ಒಂದು ಒಳ್ಳೆ ಹಾಸ್ಪಿಟಾಲಿಟಿ, ಇದೆಲ್ಲದರ ಜೊತೆಗೆ ತಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ, ಪ್ರಪಂಚದ ಮೂಲೆ ಮೂಲೆನೂ ಕೂಡ ನೋಡಬೇಕು ಅಂತ ಹೇಳಿ. ಹಾಗಾಗಿ ಮೂಲೆ ಮೂಲೆ ನೋಡಬೇಕು ಅಂತಂದರೆ ಅಲ್ಲಿಗೆ ಹೋಗಿ ಬರಬೇಕಾದ್ರೆ ಇರತಕ್ಕಂಥ ಸಾಧಕ ಬಾಧಕಗಳಾಗಿರ್ಬೋದು, ಅಲ್ಲಿಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ಅಣು ಮಾಡಿಕೊಟ್ಟು ಜೋಪಾನವಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ಬರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಹಾಗಾಗಿ ಒಮ್ಮೆ ತಪ್ಪದೆ ಸಂಪರ್ಕಿಸಿ. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಭೀಮಾ ಜ್ಯುವೆಲರ್ಸ್
ಇನ್ನು ಬಹಳ ವಿಶೇಷವಾಗಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಯಿತು. ಭಾನುವಾರ ಎಲ್ಲರ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಸಂತೋಷ, ಸಂತಸ. ಜೊತೆಗೆ ಮೊನ್ನೆ ತಾನೇ ನಡೆದಿರತಕ್ಕಂಥ ಒಂದು ಕಾಶ್ಮೀರ್ನಲ್ಲಿ ನಡೆದಿರತಕ್ಕಂಥ ಒಂದು ಭೀಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಕಳೆದ ವರ್ಷದಲ್ಲೊಂದು ಕಡೆ ಪುಲ್ವಾಮಾ ಅಟ್ಯಾಕ್ ಆಯಿತು. ಈ ಸತಿ ನೋಡೋದಾದ್ರೆ ಈ ರೀತಿಯಾಗಿ ಆಗೋಯ್ತು. ಎಲ್ಲೋ ಒಂದು ಕಡೆ ನಾನು ಅಂದ್ಕೊಳ್ತೀನಿ, ಇಲ್ಲಿ ಗುರೂಜಿಯವರು ಯಾವಾಗಲೂ ಕೂಡ ಒಂದು ವಿಚಾರವನ್ನು ಹೇಳ್ತಾರೆ ನಮ್ಗೆ. ಏನಪ್ಪಾ ಅಂತಂದ್ರೆ, ಯಾವ ವ್ಯಕ್ತಿಗೆ ತಿರುಗಿ ಬೀಳ್ಬೋದೋ ಅಂಥವನ ಮೇಲೆ ಯಾರು ಜಗಳ ಮಾಡೋಕ್ಕಾಗಲ್ಲ. ಯಾರ ವ್ಯಕ್ತಿ ಮೌನವಾಗಿದ್ದು ಸಮಾಧಾನವಾಗಿತ್ತು, ತನ್ನಲ್ಲಿರ್ತಕ್ಕಂಥ ಒಂದಿಷ್ಟು ಬಲವನ್ನ ದುರ್ಬಲವಾಗಿ ಬಳಸ್ಕೊಂಡು ಅವರ ಮೇಲೆ ನಾವು ಹೋಗಿ ಗದಾಪ್ರಹಾರವನ್ನು ಮಾಡಿದಾಗ ಇಲ್ಲಿ ನಮ್ಮ ಗಂಡಸ್ಥಾನ ಅನ್ನೋದು ಏನು ಅನ್ನೋದನ್ನ ನಾವು ನಿರೂಪಿಸ್ಕೊಳ್ಬೇಕಾಗುತ್ತೆ. ಇತಿಹಾಸದ ಪುಟಗಳನ್ನು ತಿರುಗಿಸೋದೇ ಆದರೆ ನಮ್ಮ ಭಾರತೀಯರು ಯಾವತ್ತೂ ಇಂಥ ಹೇಳಿತನದ ಕೆಲಸ ಮಾಡೇ ಇಲ್ಲ. ನಮ್ಮ ಭಾರತೀಯ ವೀರ ಯೋಧರು ನೇರವಾಗಿ ಮುನ್ನುಗ್ಗಿ ಹೊಡೆದಿರ್ತಕ್ಕಂಥದನ್ನ ಇದೇ ಹೊರತಾಗಿ ಈ ತರ ನುಸುಳುಕೊಂಡು ಬಂದು ಯಾತ್ರಾರ್ಥಿಗಳನ್ನ, ಅಮಾಯಕರ ಮೇಲೆ ಗದಾಪ್ರಹಾರವನ್ನ ಮಾಡತಕ್ಕಂಥ ಹೇಳಿತನದ ಕೆಲಸ ನಮ್ಮ ಭಾರತೀಯ ಯೋಧ ಒಂದು ಸೈನಿಕರ ಕೆಲಸ ಅಲ್ಲ ಅಂತ ಹೇಳಲಿಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ 26 ಜನನ ಹೊಡೆದಿದ್ದಕ್ಕೆ ಅವ್ರೇನಷ್ಟು ತಿರುಗಿ ಬೀಳಲ್ಲ ಬಿಡು, ಭಯ ಬೀಳ್ತಾರೆ ಅಂತ ಹೇಳಿ. ಆಹಾ, ಭಾರತೀಯನಾಗಿದ್ದು ಒಬ್ಬ ಭಾರತೀಯನಿಗೆ ಒಂದು ನೋವಾದ್ರೂ ಕೂಡ ಇಡೀ ಭಾರತವೇ ತಿರುಗಿ ಬೀಳುತ್ತೆ ಅನ್ನೋದನ್ನ ಅವರು ಮರ್ತು ಬಿಟ್ಟಿದ್ದಾರೆ. ನಾವು ನೀವೆಲ್ಲರೂ ಕೂಡ ಸೇರೋಣ, ಈ ಸಮಯದಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಯಾರು ಈ ಒಂದು ಕೆಲಸದ ಬಗ್ಗೆ ಹೆಚ್ಚಿನಷ್ಟು ಜ್ಞಾನವನ್ನ ತೆಗೆದುಕೊಂಡು ಅದಕ್ಕೆ ಮುಂಚೂಣಿಯಲ್ಲಿ ಮುಂದೆ ನಿಂತ್ಕೊಳ್ತಾ ಇದ್ದಾರೋ ನಾವೆಲ್ಲರೂ ಕೂಡ ಅವರಿಗೆ ಸ್ಪಂದಿಸೋಣ, ಸಹಕರಿಸೋಣ. ಹೋಗಿರೋದು 26 ಜೀವಗಳ ಮಾತ್ರ ಅಲ್ಲ, 26 ಜನ ಭಾರತೀಯರು ಅನ್ನೋದನ್ನ ನಾವು ಅವರಿಗೆ ನಿರೂಪಿಸಿ ತೋರಿಸಬೇಕು. ಎಷ್ಟೇ ಆದರೂ ಕೂಡ ನಾನು ಒಬ್ಬ ಭಾರತೀಯನಾಗಿ ಈ ನನ್ನ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ನೋವು ಆಗಿದೆ ಅಂತಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಕಿಚ್ಚು ಅನ್ನೋದಿದ್ದೇ ಇರುತ್ತೆ. ಆ ಕಿಚ್ಚಲ್ಲಿ ನನ್ನದು ಒಂದು ಕಿಚ್ಚಿದೆ. ನೋಡಿ, ಒಬ್ಬ ಮನುಷ್ಯನಿಗೆ ತಾವು ಹೋರಾಡಿ ಸ್ಪಂದಿಸಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯ ಏನಾದ್ರೂ ಒಂದು ವಿಚಾರದಲ್ಲಿ ಹೋರಾಡ್ತಾ ಇದ್ದಾನೆ ಅಂತಂದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೆ ಹೋರಾಡಿ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಜೊತೆನಲ್ಲಿ ನಿಂತ್ಕೊಳ್ಳಿ. ಒಂದಿಷ್ಟು ತಮ್ಮ ಮನಸ್ಸಿಂದ, ತಮ್ಮ ಮನದ ಆಳದಿಂದ ಬರ್ತಕ್ಕಂಥ ಧೈರ್ಯವಾಗಿರ್ತಕ್ಕಂಥ ಮಾತುಗಳು ಸಾಕು ಆ ಒಂದು ಯುದ್ಧವನ್ನ ಗೆಲ್ಲಲಿಕ್ಕೆ. ಆ ವ್ಯಕ್ತಿಗೆ ಮತ್ತಷ್ಟು ಪೂರಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಬಹುದು. ಆಡುವ ಮಾತಲ್ಲೂ ಅಷ್ಟೇ ಶಕ್ತಿ ಇದೆ. ಅದಕ್ಕೆ ಪ್ರತಿಯೊಬ್ಬರು ಹಿರಿಯರು ಹೇಳ್ತಾರೆ, ಆಡಬೇಕಾದ್ರೆ ಮಾತನ್ನ ಬಹಳ ಜೋಪಾನವಾಗಿ ಆಡಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳಿ. ಈ ಮಾತಿಗೆ ಅಷ್ಟು ಶಕ್ತಿ ಇದೆ. ಒಬ್ಬ ಮನುಷ್ಯನಿಗೆ ಅತೀತವಾಗಿರ್ತಕ್ಕಂಥ ಧೈರ್ಯವನ್ನ ತುಂಬಲಿಕ್ಕೂ ಕೂಡ ಈ ಒಂದು ಮಾತಿನ ಅವಶ್ಯಕತೆ ಇದೆ. ಒಬ್ಬ ಮನುಷ್ಯನ 1 ಸೆಕೆಂಡ್ ಕುಗ್ಗಿಸ್ಲಿಕ್ಕೂ ಕೂಡ ಈ ಒಂದು ಮಾತಿನೆಲ್ಲ ಒಂದು ಅವಶ್ಯಕತೆ ಇದೆ. ಆ ಮಾತಿಗೆ ಅದೊಂದು ಶಕ್ತಿ ಇದೆ. ಆಡಬೇಕಾದ್ರೆ ಮಾತನ್ನ ಹಿರಿಯರು ಮತ್ತೊಂದು ಮಾತು ಹೇಳಿದ್ದಾರೆ, ಏನ್ ಗೊತ್ತಾ? ಆಡುವ ಮಾತಲ್ಲಿ ಏನಾದರೂ ಲೋಪದೋಷ ಉಂಟಾಗೋದ್ರೆ ಕ್ಷಮಿಸ್ಬೋದಂತೆ, ಆದ್ರೆ ಮರೆಯೋದಕ್ಕಾಗೋದಿಲ್ಲ. ಪ್ರಪಂಚದಲ್ಲಿ ದೇರ್ ಇಸ್ ಒನ್ ಮಿಷನ್ ಅಂತಂದ್ರೆ ಒಂದು ಮಿಷನ್ ಇದೆ, ಒಂದು ಹಾರ್ಡ್ ಡಿಸ್ಕ್ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರ್ತಕ್ಕಂಥ ಒಂದು ಹಾರ್ಡ್ ಡಿಸ್ಕ್ ಇದೆ. ಅದರಲ್ಲಿ ತಾವು ಡಿಲೀಟೇ ಮಾಡೋದಕ್ಕೆ ಆಗದೆ ಇರುವಂಥದ್ದೊಂದು ಹಾರ್ಡ್ ಡಿಸ್ಕ್ ಇದೆ. ಏನಪ್ಪಾ ಅಂತಂದ್ರೆ ಅದು ನಮ್ಮ ಬ್ರೈನ್. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸು. ಇವತ್ತು ನಾನೊಂದು ಮಾತು ಆಡಿದ್ದೇನೆ, ನೀನು ಅದನ್ನ ಮರ್ತೋಗು ಅನ್ನೋದಕ್ಕೆ ಒಂದು ಡಿಲೀಟ್ ಬಟನ್ ಇಂದ ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾವತ್ತಿದ್ರೂ ಕೂಡ ಅಜರಾಮರವಾಗಿ ಉಳ್ಕೊಂಡೇ ಬಿಡುತ್ತೆ. ಆದರೆ ಅದು ಆ ಕ್ಷಣ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫೋಲ್ಡರಲ್ಲಿ ಸಿಕ್ಕಾಕೊಂಡಿರುತ್ತೆ ಅಷ್ಟೇ. ನೀವು ಆಡಿರೋ ಮಾತು ಯಾವತ್ತಿದ್ರೂ ಆ ಫೋಲ್ಡರಲ್ಲಿ ಇದ್ದೇ ಇರುತ್ತೆ, ಡಿಲೀಟ್ ಆಗೋದಿಲ್ಲ. ಯಾವಾಗ ಬರುತ್ತೋ ಸಮಯ, ಆ ಕ್ಷಣ ಆ ಫೋಲ್ಡರ್ ಸಿಗುತ್ತೆ. ಆ ಕ್ಷಣ ಅವಶ್ಯಕತೆ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಕಣ್ಣು ಮುಂದೆನೂ ಬರುತ್ತದು. ಹಾಗಾಗಿ ಈ ಮಾತಿಗೆ ಅದೊಂದು ಶಕ್ತಿ ಇದೆ.
ನಾವೆಲ್ಲರೂ ಕೂಡ ನಿಂತ್ಕೊಳ್ಳೋಣ. ನಮ್ಮ ನೆಚ್ಚಿನ ಪ್ರಧಾನಿಗಳ ಜೊತೆ ನಾವು ನಿಂತ್ಕೊಳ್ಳೋಣ. ಇದೊಂದು ವಿಚಾರವಾಗಿ ಮುಂದುವರಿಲಿಕ್ಕೆ ವೀರ ಯೋಧರ ಜೊತೆ ನಾವು ನಿಂತ್ಕೊಳ್ಳೋಣ. ಅಲ್ಲಿ ನಿಂತು ಯುದ್ಧವನ್ನೇನೋ ನಾವು ಮಾಡ್ಲಿಕ್ಕಾಗ್ಲಿಲ್ಲ, ಆದರೆ ಇಷ್ಟೆಲ್ಲ ಅನಾಹುತಗಳು ನಡಿಬೇಕಾದ್ರೆ ನಾವೆಲ್ಲರೂ ಅವ್ರಿಗೊಂದು ಧೈರ್ಯವನ್ನು ತುಂಬೋಣ. ಭಗವಂತ ನಮಗೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ಬಿಟ್ರೆ ಯಾರೂ ಕೂಡ ಬಂದು ಬಿಡಿಸೋದಕ್ಕಾಗೋದಿಲ್ಲ. ಇದು ನಮ್ಮ ತಾಯಿಗೆ ಎದುರಾಗಿರ್ತಕ್ಕಂಥ ಒಂದು ಸಂಕಷ್ಟ. ಇಲ್ಲಿ ನಾವು ಅನ್ನೋದನ್ನ ಪಕ್ಕದಲ್ಲಿಡೋಣ, ನಾನೇ ನಿಂತ್ಕೊಳ್ತೀನಿ ಅನ್ನೋ ಒಂದು ಮನೋಭಾವವನ್ನು ತಂದ್ಕೊಳ್ಳೋಣ. ಆಗ ನಾವು ಖಂಡಿತ ಮೇಲ್ ಬರ್ತೀರಿ. ನೋಡಿ, ಏನೇ ವಿಚಾರ ಆದ್ರೂ ಕೂಡ ಇಷ್ಟು ಹೊತ್ತಿನವರೆಗೂ ಕೂಡ ಧೈರ್ಯ ತುಂಬುವಂತ ಮಾತು ಹೋರಾಡ್ಲಿಕ್ಕಾಯ್ತು ಹೊರತಾಗಿ, ಆದರೆ ಎಲ್ಲೋ ಒಂದು ಕಡೆ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಜೀವಗಳಿಗೆ ಯಾವ ರೀತಿ ಸಾಂತ್ವನವನ್ನು ತುಂಬೋದು, ಯಾವ ರೀತಿ ಸಾಂತ್ವನವನ್ನು ತುಂಬೋದು? ಆಗ ತಾನೇ ಮದುವೆ ಆಗಿರ್ತಕ್ಕಂಥ ನವ ದಂಪತಿಗಳ ಒಂದು ಪ್ರಯಾಣ, ನೆಮ್ಮದಿ ಸುಖ ಶಾಂತಿಗೊಂದು ಪ್ರಯಾಣ. ನವದಂಪತಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಸಿಕ್ಕಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆ ಒಂದು ಸಮಯ. ಒಬ್ಬರನ್ನೊಬ್ಬರು ಪರಸ್ಪರ ತಮಗೆ ಬೇಕು ಬೇಡ, ನನ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಹಂಚಿಕೊಳ್ಬೇಕು, ಮುಂದೆ ನಾವಿಬ್ರು ಒಟ್ಟಾಗಿರ್ಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಪರಸ್ಪರ ಹೀಗೆ ಹಾಗೆ ಮಾಡಿಕೊಳ್ಳಿಕ್ಕೆ, ಮಾತಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥ ಆ ಒಂದು ಸಮಯದಲ್ಲಿ ಸಾವೇ ಎದುರಾಗೋದ್ರೆ ಸಪ್ತಪದಿಯನ್ನ ತುಳಿದು 10 ಜನರ ಒಂದು ಅಕ್ಷತೆಯನ್ನ ತಲೆ ಮೇಲೆ ಹಾಕಿಸ್ಕೊಂಡು ಅವರೆಲ್ಲರ ಆಶೀರ್ವಚನವನ್ನು ಪಡ್ಕೊಂಡು 100 ಕಾಲ ಸುಖವಾಗಿರಿ ಎಂಬತಕ್ಕಂಥ ಒಂದು ಪದಗಳನ್ನ ಕೇಳಿ ಎಲ್ಲೋ ಒಂದು ಕಡೆ 100 ಕಾಲ ಸುಖವಾಗಿರ್ಬೇಕಾಗಿರ್ತಕ್ಕಂಥ ಆತ ಬಾಳ ಸಂಗಾತಿ ಎಲ್ಲೋ ಒಂದು ಕಡೆ ಕಣ್ಣ ಮುಂದೆನೇ ಗುಂಡಿನ ಏಟಿಗೆ ಸಾವನ್ನಪ್ಪದಾಗ ಆ ಕ್ಷಣ ಆಗೋ ದುಃಖ, ಆ ನೋವು, ಅದನ್ನ ಯಾರೋ ಒಬ್ರು ಬಂದು ಕೂತ್ಕೊಂಡು ಸಮಾಧಾನವಾಗಿ ಒಂದೆರಡು ಮಾತು ಹೇಳಿದ್ರೆ ಸಮಾಧಾನ ಮಾಡ್ಕೊಳ್ಳಿಕ್ಕಾಗತ್ತಾ? ನವದಂಪತಿಗಳು ಒಂದು ಕಡೆ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಇನ್ನಷ್ಟು ಕಾಲ ಬದುಕಿದ್ದಷ್ಟು ಕಾಲ ನಾವು ಗಟ್ಟಿಯಾಗಿರೋಣ ಅಂತ ಹೇಳಿ ಎಷ್ಟೋ ಜನ ವಯಸ್ಸಾಗಿರೋ ದಂಪತಿಗಳು ಕೂಡ ಅಲ್ಲಿಗೆ ಹೋಗಿದ್ರು. ಆಸೆಗೆ ಇತಿ ಮಿತಿ ಅನ್ನೋದಿಲ್ಲ. ವಯಸ್ಸಾದ ಕಾಲದಲ್ಲಿ ಯಾಕೆ ಪ್ರಪಂಚ ನೋಡೋ ಅವಶ್ಯಕತೆ ಇರೋದಿಲ್ವಾ? ಆಸೆ ಇರೋದಿಲ್ವಾ? ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತಾತಂದ್ರೂ ಕೂಡ ಇವತ್ತಿನ ದಿವಸ ನಾವು ಕಳ್ಕೊಂಡ್ಬಿಟ್ವಲ್ಲ ಅಲ್ಲಿ ಕಾಶ್ಮೀರದಲ್ಲಿ. ಆದರೆ ಅಂತ ಹೇಡಿಗಳು ನೋಡಿ, ಹೆಣ್ಣು ಮಕ್ಕಳನ್ನ ಮುಟ್ಲಿಲ್ಲ ಅವರು, ಗಂಡು ಮಕ್ಕಳನ್ನ ಮುಟ್ಟಿ ಹೊಡೆದು, ಹೆಣ್ಣು ಮಕ್ಕಳು ನನ್ನ ಒಂದು ಮಾಂಗಲ್ಯವನ್ನ ಸೌಮಂಗಲ್ಯತನವನ್ನ ಕಿತ್ಕೊಂಡ್ಬಿಟ್ಟಿದ್ಯಾ, ನನಗೆ ಯಾಕೆ ಈ ಜೀವ ಹೊಡಿ ಅಂತಂದ್ರೆ ಹೋಗಿ ಮೋದಿನ ಕೇಳು ಅಂತಾರಲ್ಲ. ಇನ್ನೇನು ಅವ್ರ ಆಲೋಚನೆ? ನಗುವಂತಾಗಿದೆ ಈ ಪ್ರಸಂಗ. ಆದ್ರೂ ನಿಜಕ್ಕೂ ಇಷ್ಟು ವರ್ಷದ ಹೋರಾಟದಲ್ಲಿ ಹೇಡಿಗಳು ನಿಜಕ್ಕೂ ಅವ್ರು ಯಾಕೆ ಈ ಥರ ಮಾಡ್ತಾರೆ? ಹೇಡಿಗಳಿಗೂ ಶಕ್ತಿ ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇಂಥ ದೌರ್ಭಾಗ್ಯವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಈ ಥರ ನುಸುಳ್ಕೊಂಡು ತಲೆಮರೆಸ್ಕೊಂಡು ಬಂದು ಹೊಡೆದು ಹೋಗುವಂಥ ಹೇಡಿಗಳನ್ನ ನಾನು ನಿಜವಾಗ್ಲೂ ನೋಡಿ ನನಗೆ ನಿಜಕ್ಕೂ ನಾಚಿಕೆ ಆಗ್ತಾ ಇದೆ, ನಗುವಂತಾಗಿದೆ. ನಮ್ಮ ಭಾರತೀಯ ವೀರ ಯೋಧರನ್ನ ನೋಡಿದ್ರೆ ನಿಜಕ್ಕೂ ಗರ್ವ ಪಡಬೇಕು ಅನ್ಸುತ್ತೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸೇನಾ ಪಡೆ ನಮ್ಮದು. ಆದರೆ ನೋಡಿ, ಇಂಥ ಹೇಡಿಗಳು ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಬಂದು ಈ ಥರ ನಮ್ಮ ಭಾರತಾಂಬೆಯ ಈ ತಾಯಿಯ ನಾಡಿಗೆ ಬಂದು ಈ ಥರ ನುಗ್ಗಿ ಇಂತಕ್ಕಂಥ ಕೃತ್ಯವನ್ನು ಮಾಡೋಗಿದ್ದಾರಲ್ಲ, ಖಂಡಿತ ಹೇಳ್ತೀನಿ ಭಗವಂತ ಯಾವತ್ತೂ ಕೂಡ ಬಿಡೋದಿಲ್ಲ. ನಾವು ಈ ಕ್ಷಣ ಅದರ ಬಗ್ಗೆ ಮಾತಾಡ್ಕೊಂಡು ನಾಳೆ ದಿವಸ ಸುಮ್ಮನಾಗಿ ಹೋಗ್ತೀವಿ ಹೊರತಾಗಿ ಭಗವಂತನ ಅಕೌಂಟಲ್ಲಿ ಯಾವತ್ತಿದ್ರೂ ಖಂಡಿತ ಇದ್ದೇ ಇರುತ್ತೆ. ಇವತ್ತು ನಮ್ಮ ಈ ನೋವಿನ ಕಣ್ಣೀರು ಆ ಭೂತಾಯಿ ಅದನ್ನು ಸ್ಪರ್ಶಿಸಿದ್ದಾಳೆ. ಆ ತಾಯಿಗದು ಗೊತ್ತಿದೆ. ಖಂಡಿತ ಯಾರೆಲ್ಲ ಬಂದರೂ ಅದರ 10ರಷ್ಟು ಜನ ಇದರಲ್ಲಿ ನೋವನ್ನ ತಿಂತಾರೆ ಅನ್ನೋದೇ. ಆದರೆ ಅದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಅಂತಾನೆ ಹೇಳ್ತೀನಿ. ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಿಂತ್ಕೊಳ್ಳೋಣ, ಹೋರಾಡೋಣ, ಸ್ಪಂದಿಸೋಣ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 27/4/2025 ಬಹಳ ವಿಶೇಷವಾಗಿ ಅಮಾವಾಸ್ಯೆ ಅಶ್ವಿನಿ ನಕ್ಷತ್ರ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ನಿಜಕ್ಕೂ ಕೂಡ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಪ್ರಯತ್ನ ಪಟ್ಟಲ್ಲಿ ಖಂಡಿತ ನಿಮ್ಮ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯತ್ನಂ ಸರ್ವತ್ರ ಸಾಧನಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಅದ್ಭುತವಾಗಿ ರಚಿಸಿದ್ದಾರೆ. ಹಾಗಾಗಿ ಇದೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಸಮಸ್ಯೆಗಳು, ಸಂಕಷ್ಟಗಳು, ನೋವು, ನಲಿವು ಖಂಡಿತ ಬರುತ್ತೆ. ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನೀನು ಪ್ರಯತ್ನ ಮಾಡಿದಾಗ ಮಾತ್ರನೇ ನಿನ್ನ ಶಕ್ತಿಗೆ ಸೋತು ಕೃಷ್ಣ ನಿನಗೆ ಒಲಿತಾನೆ. ಸಮಸ್ಯೆ ಬಂತು ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಇವನಿಗೆ ಸಮಸ್ಯೆನೇ ಎದುರಿಸೋ ಶಕ್ತಿ ಇಲ್ಲ. ನಾನು ಇವತ್ತಿನ ದಿವಸ ಇವನಿಗೆ ಸಂತೋಷ ಕೊಟ್ಟು ನಾಳೆ ಸಮಸ್ಯೆ ಬಂದರೆ ಇವನು ನನ್ನನ್ನೇ ತಪ್ಪು ಅಂತ ಹೇಳ್ತಾನೆ, ನಾನು ಇವನು ಕೊಡೋದೇ ಬೇಡ ಅಂತ ಹೇಳಿ ದೇವರು ಸುಮ್ಮನಾಗ್ಬಿಡ್ತಾನೆ. ಅದಲ್ಲ, ಸಮಸ್ಯೆ ಅನ್ನೋ ಈ ಪರೀಕ್ಷೆನಲ್ಲಿ ನಾವು ಪಾಸ್ ಆಗಬೇಕು. ಆಗ ಸಂತೋಷ ಅನ್ನೋ ಆ ಒಂದು ಮಾರ್ಕ್ಸ್ ನಮಗೆ ಖಂಡಿತ ಸಿಗುತ್ತೆ. ಹಾಗಾಗಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಪ್ರಯತ್ನ ಪಡಿ. ಪ್ರಯತ್ನಂ ಸರ್ವತ್ರ ಸಾಧನ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ಎಂಥದ್ದೇ ವಿಚಾರ ಇರಲಿ, ತಾವು ಇವತ್ತಿನ ದಿವಸ ನಿಮ್ಮ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯತ್ನ ಪಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ತಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಮಧ್ಯಾಹ್ನ 2 ಗಂಟೆ ನಂತರ ಸ್ವಲ್ಪ ಕುಗ್ಗದಂಗೆ ಆಗುತ್ತೆ. 2 ಗಂಟೆವರೆಗೂ ಕೂಡ ನಿಮ್ಮ ಮನಸ್ಥಿತಿ ಚೆನ್ನಾಗೇ ಇರುತ್ತೆ. ಅಂದ್ಕೊಂಡಿರೋ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಇರುತ್ತೆ. 2 ಗಂಟೆ ನಂತರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಒಂದಿಷ್ಟು ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಮಾತುಗಳನ್ನು ಕೇಳ್ತಕ್ಕಂಥವ್ರು ಇರ್ತೀರಿ. ಕುಗ್ಗುತ್ತೀರಿ. ಜೀವನನೇ ಸಾಕಪ್ಪ ಅನ್ನೋ ಒಂದು ರೀತಿ ಮನಸ್ಥಿತಿ ಇರುತ್ತೆ. ಆದರೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತ್ಕೊಳ್ಬೇಕು. ಆಗ ಭಗವಂತ ಖಂಡಿತ ಅನುಗ್ರಹಿಸ್ತಾನೆ. ನಾನು ಈಗಾಗಲೇ ಹೇಳ್ದಂಗೆ ಸಮಸ್ಯೆ ಅನ್ನೋದು ಬರುತ್ತೆ ಹೋಗುತ್ತೆ. ಅದೆಲ್ಲವೂ ಕೂಡ ಒಂದು ಹಾರ್ಟ್ ರೇಟ್ ಇದ್ದಂಗೆ, ವೇವ್ ಇದ್ದಂಗೆ, ಅದು ಗ್ರಾಫ್. ಹೀಗೆ ಹೇಳುತ್ತೆ, ಈಗ ಕೆಳಗೆ ಬೀಳುತ್ತೆ, ಹೇಳುತ್ತೆ, ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದವನು ಖಂಡಿತ ಮೇಲೆ ಹೇಳ್ತಾನೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸೂರ್ಯ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ತಾವು ಇವತ್ತಿನ ದಿವಸ ಒಂದೇ ಒಂದು ಚಿಟಿಕೆ ಬೆಲ್ಲ ಜೊತೆಗೆ ಒಂದು ಚಿಟಿಕೆ ಗೋಧಿ, ಬೆಲ್ಲ ಮತ್ತು ಗೋಧಿ ಇದೆರಡನ್ನೂ ಕೂಡ ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ಕೆಲಸವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಿ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತಾರೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಸಾಕಷ್ಟು ದ್ವಂದ್ವ ಮನಸ್ಥಿತಿ ನಿಮ್ಮನ್ನು ಕಾಡ್ತಕ್ಕಂಥದ್ದಿರುತ್ತೆ. ಅಯ್ಯೋ, ಹೇಗೋ, ಏನೋ, ಎತ್ತೋ, ಈ ಕೆಲಸ ಮಾಡಬೇಕು, ಮಾಡಬಾರ್ದು, ಏನೋ ಗೊತ್ತಾಗೋದಿಲ್ಲ. ಸನ್ನಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳಿಗಿರುತ್ತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಜೊತೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ನರಳತಕ್ಕಂಥವ್ರು ಇರ್ತೀರಿ. ಹೆಣ್ಣು ಮಕ್ಕಳು ತಾವು ಇವತ್ತಿನ ದಿವಸ ಸೊಂಟ ಸ್ವಲ್ಪ ನೋವು ಬರ್ತಕ್ಕಂಥದ್ದಿರುತ್ತೆ, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನವಾಗಿರಿ. ಆದಷ್ಟು ಸ್ವೀಟನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಅದು ಎಲ್ಲೋ ಒಂದು ಕಡೆ ನಿಮಗಿರ್ತಕ್ಕಂಥ ಈ ಒಂದು ನೋವು, ಆ ಕ್ಷಣದ ಆ ಒಂದು ಸಿಹಿಯ ಸಂತೋಷ ಕಾಲಕ್ರಮೇಣ ನೋವು ಉಂಟಾಗ್ತಕ್ಕಂಥದ್ದಿರುತ್ತೆ. ಆದಷ್ಟು ಸ್ವಲ್ಪ ಸಿಹಿ, ಖಾರ ಇದೆರಡನ್ನೂ ಕೂಡ ಬ್ಯಾಲೆನ್ಸನ್ನು ಮಾಡಿ ಸ್ವಲ್ಪ ಸಪ್ಪೆಯ ಪದಾರ್ಥಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಕಹಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಕಹಿ ಆದರೂ ಕೂಡ ದೇಹಕ್ಕೆ ಆರೋಗ್ಯಕರ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ನಾನು ನಂದು ಎಂಬತಕ್ಕಂಥ ಒಂದು ಅಹಮ್ಮನ್ನು ಪಕ್ಕದಲ್ಲಿಟ್ಟು ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲೋ ಒಂದು ಕಡೆ ಸ್ವಾರ್ಥ ಆಲೋಚನೆಗಳನ್ನು ಬಿಟ್ಟುಬಿಡಿ. ತಾವು ಚೆನ್ನಾಗಿದ್ದು ಪಕ್ಕದಲ್ಲಿರೋರು ಕೂಡ ಚೆನ್ನಾಗಿರಲಿ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ. ಭಗವಂತ ನಿಮಗೆ ಕೈ ಹಿಡಿತಾನೆ. ಇವತ್ತು ತಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ, ಅಪ್ಪ ನಾನು ಚೆನ್ನಾಗಿದ್ದು ನನ್ನ ಜೊತೆಯಲ್ಲಿರೋರ್ನು ಚೆನ್ನಾಗಿ ಇಟ್ಕೊಳ್ಳೋಷ್ಟು ಒಂದು
ಒಂದು ಅನುಗ್ರಹವನ್ನು ನೀನು ನನಗೆ ಕೊಡಪ್ಪ, ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ನೀನು ನನಗೊಂದು ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಯಾರಾದರೂ ಒಂದಿಷ್ಟು ಜನ ಬಡಬಗ್ಗರಿಗೋ ಭಿಕ್ಷುಕರಿಗೋ ಇಲ್ಲ ಅಂತಂದರೆ ಯಾರೋ ಒಬ್ಬರಿಗೆ ಒಂದಿಷ್ಟು ಜನ ಕೈಲಾಗದೇ ಇರತಕ್ಕಂಥವ್ರು ಒಂಚೂರು ಊಟವನ್ನು ಕೊಡಿಸಿ, ಆ ಕ್ಷಣ ಅವರನ್ನು ತೃಪ್ತಿಪಡಿಸಿ, ಭಗವಂತ ನಿಮ್ಮ ಕೈ ಹಿಡಿತಾನೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಂಜಾಕಾಲ ಗೋಧೂಳಿ ಲಗ್ನದಲ್ಲಿ ತಾವೊಂದು ಸಿಹಿ ಸುದ್ದಿಯನ್ನು ಕೂಡ ಕೇಳ್ತಕ್ಕಂಥವ್ರು ಇರ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಚೆನ್ನಾಗಿದೆ, ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ, ಕುಟುಂಬದಲ್ಲಿ ಒಂದು ಐಕ್ಯತೆ ಇದೆ. ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ನೋವಿರಲಿ, ಕುಟುಂಬದಲ್ಲೂ ಕೂಡ ಕಲಹಗಳು ಉಂಟಾಗ್ತಾ ಇರುತ್ತೆ, ಅದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ತೀರಿ. ನಗನಗತಾ ಸಂತೋಷವಾಗಿ ಸಮಾಧಾನವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಲಿಕ್ಕೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅವಕಾಶ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಸ್ಲೋ ಆಲಸ್ಯತನ ನಿಮಗಿರುತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಮಾಡಿದ್ರೆ ಆಯಿತು ಬಿಡು ಆಗಲಿ, ಏನು ಸಮಸ್ಯೆ ಏನಿಲ್ಲ, ಭಾನುವಾರ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ನಿಮ್ಮ ದೇಹವನ್ನು ಆದಷ್ಟು ಎಲ್ಲೋ ಒಂದು ಕಡೆ ತಾವು ಇರೋದ್ರಲ್ಲಿ ಸುಸ್ತನ್ನು ಕಳ್ಕೊಳ್ಳೋದ್ರಲ್ಲ, ಲೇಸಿನೆಸ್ಗೆ ಹೋಗ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಳಿ, ಲೇಸಿನೆಸ್ಗೆ ತಾವು ತಳ್ತಾ ಇದ್ದೀರಾ, ಇಲ್ಲ ಅಂತಂದರೆ ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಏನಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವಿಚಾರಕ್ಕೆ ಯಾವುದೇ ಕಾರ್ಯಸಿದ್ಧಿ ಆಗುವಂಥದ್ದಿದೆ, ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ, ಅದನ್ನು ಹೇಗಾದರೂ ಮಾಡಿ ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಾ ಅಂತ ತಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಇರುತ್ತೆ. ಆದರೆ ನಿಮ್ಮ ದೇಹ ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಾ ಇರೋದಿಲ್ಲ. ಆಯಿತು ನಾನು ಮಾಡ್ಕೊಳ್ತೀನಿ, ಈಗಾಗಲ್ಲ ಆರಾಮಾಗಿ ಮಾಡ್ಕೊಳ್ತೀನಿ ಬಿಡು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅಂಥ ಮನಸ್ಥಿತಿಯನ್ನು ತಂದುಕೊಳ್ಬೇಡಿ. ಮೊದಲು ಆ ಆಲೋಚನೆಯನ್ನು ಕಿತ್ತು ಬಿಸಾಕಿ. ಎಂಥದ್ದೇ ವಿಚಾರ ಇರಲಿ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎದ್ದೇಳಿ, ಆ ಕೆಲಸದ ಬಗ್ಗೆ ಒಂದಿಷ್ಟು ಆಲೋಚನೆಯನ್ನು ಮಾಡಿ, ಆ ಕೆಲಸ ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಆಲಸ್ಯತನದಿಂದನೇ ಆಗೋ ಕೆಲಸವನ್ನು ಕೂಡ ವಿನಾಕಾರಣ ವೇಸ್ಟ್ ಮಾಡ್ಕೊಳ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಆಲಸ್ಯತನ ದೂರ ಆಗಬೇಕು, ಆಗೋ ಕೆಲಸ ನಿರ್ವಿಘ್ನವಾಗಿ ಆಗಬೇಕು ಅಂತ ಹೇಳಿ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಬೇಕು. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ದೂರವಾರ ಪ್ರಯಾಣ ದಯವಿಟ್ಟು ಬೇಡ. ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ವಾಹನಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೀತಿಯಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಮನಸ್ಸಿಗೆ ನೆಮ್ಮದಿ ಉಂಟು, ಎಲ್ಲವೂ ಉಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ನೆಮ್ಮದಿಯನ್ನು ಕಂಡುಕೊಳ್ಳಕ್ಕೆ ಹೋಗೋ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ನೋವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಅಲ್ಲಿ ಸ್ವಲ್ಪ ಎಡುತ್ತೀರಿ. ಜೊತೆಗೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಪ್ರಾರಂಭದ ಕ್ಷಣದಲ್ಲಿ ಹೇಳ್ತಾ ಇದೆ. ಆ ರೀತಿ ಇವತ್ತು ತಾವು ಆಡ್ತಕ್ಕಂಥ ಮಾತಿನ ಮೇಲೆ ಒಂದು ನಿಗಾ ಇರಲಿ, ಒಂದು ಲಗಾಮ್ ಇರಲಿ, ಒಂದು ಕಂಟ್ರೋಲ್ ಇರಲಿ. ಸ್ವಲ್ಪ ಜೋಪಾನ. ನಿಮ್ಮನ್ನು ಕೆರಳಿಸ್ತಕ್ಕಂಥವ್ರು ಇರುತ್ತೆ. ಕೆರಳಿಸಿ ಆ ಕ್ಷಣ ನಿಮ್ಮ ಬಾಯಿಂದ ಬೇರೊಂದು ಪದಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಇರುತ್ತೆ. ಆ ಪದಗಳ ಆಧಾರಿತವಾಗಿ ನಿಮಗೆ ಮತ್ತಿಷ್ಟು ನೋವನ್ನು ಉಂಟು ಮಾಡಿಸ್ಬೇಕಾಗಿರುತ್ತೆ. ಇಂತಹ ಒಂದಿಷ್ಟು ಆಲೋಚನೆಗಳಲ್ಲಿ ಇವತ್ತಿನ ದಿವಸ ತಮ್ಮನ್ನು ಒಂದಿಷ್ಟು ಸನ್ನಿಗ್ಧ ಪರಿಸ್ಥಿತಿಗೆ ಎಳೆದುಕೊಂಡು ಕೂರಿಸ್ತಕ್ಕಂಥದ್ದು ಇರುತ್ತೆ. ಈ ಕ್ಷಣದಲ್ಲಿ ತಾವು ಸ್ವಲ್ಪ ಜಾಣ್ಮೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ, ಸೌಜನ್ಯದಿಂದ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಪರಿಹಾರ ಏನಪ್ಪ ಅಂತಂದರೆ ತಾಳ್ಮೆ. ಆ ತಾಳ್ಮೆ ನಿಮ್ಮಲ್ಲಿದೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅಷ್ಟೇ ನಾನು ಕೇಳ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತು ತುಂಬ ಚೆನ್ನಾಗಿದೆ. ಅಂದುಕೊಂಡಿರೋ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮಾಡ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ, ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಧರ್ಮವನ್ನು ಮನಸ್ಸಿನಲ್ಲಿಟ್ಕೊಂಡು ಧರ್ಮ ಮಾರ್ಗವಾಗಿ ತಾವು ಮುಂದುವರೆದಿದೆ ಆದರೆ ಖಂಡಿತ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇ ಒಂದು ವಿಚಾರ ಆಗಿರಲಿ, ಎಂಥದೇ ಒಂದು ಸಂಕಷ್ಟ ಆಗಿರಲಿ, ಸನ್ನಿವೇಶ ಆಗಿರಲಿ, ಪರಿಸ್ಥಿತಿ ಆಗಿರಲಿ, ಅಧರ್ಮದ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಸಾತ್ವಿಕತೆ ಇರಲಿ. ಪಕ್ಕದಲ್ಲಿರೋರನ್ನ ನೋವು ಕೊಟ್ಟು ತಾವು ಮುಂದುವರಿತೀರಾ ಅಂತಂದರೆ ಆ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗೋದಿಲ್ಲ. ತಾವು ಚೆನ್ನಾಗಿದ್ದು ಜೊತೆಲಿರೋರನ್ನು ಚೆನ್ನಾಗಿಟ್ಕೋತೀರಾ ಅಂತಂದರೆ ಆ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಬೇಡ. ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ. ಎಲ್ಲೋ ಒಂದು ಕಡೆ ಅದು ತಮ್ಮನ್ನು ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತುತ್ತು ಮಾಡತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ ತುಲಾರಾಶಿನಲ್ಲಿರ್ತಕ್ಕಂಥವ್ರು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ತಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶಾಂತಿ ಸಮಾಧಾನವನ್ನ ಕಂಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ತುಂಬಾ ವೇಗವಾಗಿ ಮುಂದುವರಿಬೇಕು ಅಂತ ಅಂದ್ಕೊಳ್ತೀರಿ, ಏನೇ ಆದ್ರೂ ಕೂಡ ಪಟ 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 ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ತೀರಿ. ಆದ್ರೆ ಅದಂಗಲ್ಲ. ಸಮಾಧಾನವಾಗಿ ಆಲೋಚನೆಯನ್ನ ಮಾಡಿ. ಒಂದೆರಡು ದಿವಸ 2 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಆಲೋಚನೆ ಮಾಡಿ. ಯಾಕೆಂತಂದ್ರೆ ತಾವು ತೆಗೆದುಕೊಳ್ಳತಕ್ಕಂಥ ನಿಲುವು ತೀರ್ಮಾನದ ಮೇಲೆ ಮತ್ತೊಬ್ಬರ ಜೀವನನೂ ಕೂಡ ಇರುತ್ತೆ, ಜೊತೆಗೆ ತಮ್ಮ ಮುಂದಿನ ಒಂದು ಭವಿಷ್ಯತ್ತೂ ಕೂಡ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಸಮಾಧಾನವಾಗಿರಬೇಕು. ತಾವೊಬ್ಬರು ಚೆನ್ನಾಗಿದ್ದೀನಿ ಅನ್ನೋ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ಪಟ್ಟಂತ ಒಂದು ನಿರ್ಧಾರ ತಗೊಂಡ್ಬಿಟ್ರೆ ಅದಂಗಲ್ಲ. ಜೊತೆಯಲ್ಲಿರ್ತಕ್ಕಂಥವ್ರೆಲ್ಲರ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಪರಿಸರದ ಬಗ್ಗೆ ಒಂದು ಆಲೋಚನೆಯನ್ನ ಮಾಡಿ, ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನ ಆಗಿರಲಿ, ಮಾಡ್ತಕ್ಕಂಥ ಕೆಲಸದಲ್ಲಾಗಿರಲಿ ಸಮಾಧಾನ ಇರಲಿ, ಶಾಂತಿ ಇರಲಿ. ಏನೇ ಕೆಲಸ ಆದ್ರೂ ಕೂಡ ಒಂದೆರಡು ಸತಿ ಪರಿಶೀಲನೆಯನ್ನು ಮಾಡಿ, ಅದರ ಬಗ್ಗೆ ಒಂದಿಷ್ಟು ಆಲೋಚನೆಯನ್ನು ಮಾಡಿ, ಹಿರಿಯರ ಜೊತೆ ಕೂತ್ಕೊಂಡು ಒಂದಿಷ್ಟು ಆಲೋಚನೆಯನ್ನು ಮಾಡಿ, ಅವರು ಕೊಡ್ತಕ್ಕಂಥ ಗುಪ್ತ ಮಾರ್ಗದರ್ಶನಗಳ ಮೇಲೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಬಿಟ್ಟು ತಾವೇನೋ ಮಾಡ್ಬಿಡ್ತೀನಿ, ನಾನೊಬ್ಬನೇ ಎಲ್ಲವನ್ನೂ ಕೂಡ ಸಾಧನೆ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ತಾವು ಏನಾದರೂ ಅಹಮ್ಮನಿಂದ ಮುಂದುವರೆದಿದ್ದೆ ಆದರೆ ಎಲ್ಲೋ ಒಂದು ಕಡೆ ಸಂಕಷ್ಟಗಳಿಗೆ ಸಿಲುಕಿಕೊಳ್ಳತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ಮಧ್ಯದಲ್ಲಿ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಆ ಸಮಯದಲ್ಲಿ ತಮಗೆ ಸ್ವಲ್ಪ ಒಂದಿಷ್ಟು ಯಕ್ಷ ಪರೀಕ್ಷೆಗಳು ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ತಮಗೆ ಬಿಸಿ ತುಪ್ಪ ಆಗಿರುತ್ತೆ, ನುಂಗೋದಕ್ಕೂ ಆಗೋದಿಲ್ಲ, ಉಗುಳೋದಕ್ಕೂ ಆಗೋದಿಲ್ಲ. ಆದರೆ ಸಮಾಧಾನವಾಗಿ ಕೂತು ಆಲೋಚನೆ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಇರುತ್ತೆ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರೇಪುತ್ರಂ ಯಮಾಗೃಜಂ ಛಾಯಾಮಾರ್ಥಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ. ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತು ನಿಜಕ್ಕೂ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಏನು ಗುರುಗಳೇ ಹಿಂಗೆ ಅಂದ್ಬಿಟ್ರಲ್ಲ ಗುರುಗಳೇ ಅಂತ ತಾವು ಅಂದ್ಕೊಳ್ಬೋದು. ಹಂಗಲ್ಲ. ಧನುರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ಅಷ್ಟಾಗಿ ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿ ನಿಮ್ಮ ಪರಿಸ್ಥಿತಿ ಇರುತ್ತೆ. ಕಂಡಿದ್ದೆಲ್ಲ ಚೆನ್ನಾಗಿದೆ ಅಂತ ತಮಗನ್ಸುತ್ತೆ, ಆದರೆ ಹಂಗಲ್ಲ. ತಾವು ಬಾವಿಯನ್ನು ನೋಡ್ತೀರಿ, ಬಾವಿಯಲ್ಲಿ ನೀರಿದೆ ಅಂತ ಗೊತ್ತು, ಆದರೆ ಬಾವಿಯ ಆಳ ಏನು ಅಂತ ಗೊತ್ತಾಗೋದಿಲ್ಲ, ಧುಮುಕ್ಬಿಡ್ತೀರಿ. ಏನಪ್ಪ ಅಂತಂದರೆ ತಮಗೆ ಗೊತ್ತಿರತಕ್ಕಂಥ ಅಲ್ಪ ಸ್ವಲ್ಪ ಈಜಿನಿಂದ ತಾವು ಆಳವನ್ನೇನು ಅಂತ ಗೊತ್ತಿರೋದಿಲ್ಲ, ಬಿದ್ದೋಗ್ಬಿಡ್ತೀರಿ. ಆದರೆ ಬಿದ್ದ ಮೇಲೆ ತಮಗೆ ಗೊತ್ತಿರತಕ್ಕಂಥ ಅಲ್ಪ ಸ್ವಲ್ಪ ವಿದ್ಯೆಯಿಂದ ತಾವು ಆಚೆನೂ ಬರೋಕ್ಕಾಗೋದಿಲ್ಲ, ಈ ಕಡೆ ಮುಳುಗೂ ಕೂಡ ಹೋಗ್ತಾ ಇರೋದಿಲ್ಲ. ಅಲ್ಲೇ ಈಜು ಹೊಡೆದಿದ್ದ ಜಾಗದಲ್ಲೇ ಹೊಡಿತಾ ಇರ್ತೀರಿ. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ಮನಸ್ಸಲ್ಲೊಂದು ಧೈರ್ಯವನ್ನು ತಂದುಕೊಳ್ಬೇಕು. ಎಂಥ ಪರಿಸ್ಥಿತಿ ಆಗಲಿ ನಾನು ಎದ್ದು ಬರ್ತೀನಿ ಅಂತ ಹೇಳಿ. ಇಲ್ಲ ಅಂತಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತಿಷ್ಟು ನೈಪುಣ್ಯತೆಯನ್ನು ಹೊಂದ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮಗಿಂತ ವಿಚಾರದಲ್ಲಿ ಸ್ವಲ್ಪ ಜ್ಞಾನದಲ್ಲಿ ಮುಂದೆ ಇದ್ದಾರೆ ಅಂತಂದರೆ ಅವರ ಒಂದು ಅವಶ್ಯಕತೆಯನ್ನು ಪಡ್ಕೊಳ್ಳಿ, ಅವರ ಒಂದು ಸಹಾಯವನ್ನು ಪಡ್ಕೊಳ್ಳಿ. ನನಗೆಲ್ಲ ಗೊತ್ತು, ನಾನು ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಅಹಮ್ಮನ್ನು ಪಕ್ಕದಲ್ಲಿಡಿ. ಎಂಥದ್ದೇ ಪರಿಸ್ಥಿತಿ ಆಗಲಿ 2 ಕೈ ಸೇರಿದಾಗ ಮಾತ್ರ ಚಪ್ಪಾಳೆ. ಒಂದು ಕೈಯಲ್ಲಿ ತಾವು ಚಿಟಿಕೆ ಹೊಡಿಬೋದು, ಇಲ್ಲ ಅಂತಲ್ಲ. ಚಿಟಿಕೆ ಇವತ್ತು ಚೆನ್ನ, ನಾಳೆ ದಿವಸ ಎದುರುಗಡೆ ಕೂತಿರೋ ವ್ಯಕ್ತಿ ಹೇಳ್ತಾರೆ ಚಿಟಿಕೆ ಹೊಡೆದು ಹೇಳ್ತಾನೆ ಗುರು ಅವನು ಅಂತ. ಅದು ಹಂಗಾಗಬಾರ್ದು. ಹಾಗಾಗಿ 2 ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಅಂತ ಬರುತ್ತೋ, ಆ ಚಪ್ಪಾಳೆ ಸೇರಿದಾಗ ಮಾತ್ರನೇ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಶಬ್ದ ಬರುತ್ತೆ. ಹಾಗಾಗಿ ಮತ್ತೊಬ್ಬರ ಸಹಾಯವನ್ನು ಪಡ್ಕೊಂಡು ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತು ನಿಜಕ್ಕೂ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡಿಸ್ಕೊಳ್ತೀರಿ. ಇಷ್ಟು ವರ್ಷದ ಒಂದು ಹೋರಾಟ, ಇಷ್ಟು ದಿವಸದ ಒಂದು ಹೋರಾಟಕ್ಕೆ ಇವತ್ತು ನಿಮಗೊಂದು ತೀರ್ಮಾನ ಸಿಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ, ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ. ಹಾಗಾದರೂ ಒಪ್ಕೊಂಡ್ರಲ್ಲಪ್ಪ, ಹಂಗಾದರೂ ಒಂದು ನೆಮ್ಮದಿ ಇದೆಯಲ್ಲಪ್ಪ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿರ್ತೀರಿ ತಾವು. ಅಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಆ ಒಂದು ಸನ್ನಿವೇಶ ನಿಮಗೆ ಎದುರಾಗಬೇಕು ಅಂತಂದರೆ ತಾವು ಧರ್ಮ ಮಾರ್ಗದಲ್ಲಿದ್ದು ಭಗವಂತನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಭಗವಂತ ನಿನ್ನ ಅನುಗ್ರಹ ನನ್ನ ಮೇಲಿರಲಪ್ಪ, ಇವತ್ತು ನೀನು ನನಗೆ ಕರುಣಿಸಿದ್ದೆ ಆದರೆ ಸದಾಕಾಲ ನಾನು ನಿನ್ನ ಜೊತೆ, ನಾನು ಯಾವಾಗಲೂ ನಿನ್ನ ಸೇವೆಯನ್ನು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ತಾವು
ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದುರಾಲೋಚನೆಗಳನ್ನು ಪಕ್ಕದಲ್ಲಿಟ್ಟು ಸಂಪೂರ್ಣವಾಗಿ ಭಗವಂತನಿಗೆ ಒಂದು ಲೀನವಾದಾಗ ಮಾತ್ರನೇ ನಿಮ್ಗೆ ಆ ಕೆಲಸಗಳು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗತ್ತೆ. ಅದನ್ನು ಹೊರತುಪಡಿಸಿ ಸಂಕಟ ಬಂದಾಗ ವೆಂಕಟರಮಣ, ಬೇರೆ ಟೈಮಲ್ಲಿ ಬೇಡ ವೆಂಕಟರಮಣ ಅಂತಂದರೆ ವೆಂಕಟರಮಣ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಸಂಕಷ್ಟ ಆಗಿರಲಿ, ಸಂತೋಷ ಆಗಿರಲಿ, ಎಂತಹ ಸಮಯ ಆದರೂ ಕೂಡ ಭಗವಂತನ ಮರಿಬಾರ್ದು. ಕೆಲವೊಂದಷ್ಟು ಜನ ಮಾಡೋ ತಪ್ಪಷ್ಟೇ. ನೀವು ಚೆನ್ನಾಗಿದ್ದಾಗ ಭಗವಂತನ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ತಾವು ಸಮಸ್ಯೆಯಲ್ಲಿದ್ದಾಗ ಮಾತ್ರನೇ ಅಯ್ಯೋ ಭಗವಂತ ಅಂತೀವಿ. ಸಂತೋಷವಾಗಿದ್ದಾಗ ಅಯ್ಯೋ ದೇವ್ರ ಪೂಜೆ ಮಾಡಯ್ಯ, ಸುಮ್ಮನಿರಯ್ಯ, ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲೋ, ಇಷ್ಟು ಕೆಲಸ ಇದೆ, ನಾನು ಎಲ್ಲಿ ದೇವ್ರ ಪೂಜೆ ಮಾಡಲಿ ಅಂತ ಹೇಳ್ಬಿಡ್ತೀವಿ. ಹಾಗೆ ಮನುಷ್ಯ ಭಗವಂತ ಸುಮ್ಮನೆ ಕೊಡೋದಿಲ್ಲ, ನೋಡ್ತಾನೆ. ಫಸ್ಟ್ ಯೋಗ್ಯತೆ ಏನೋ ನೋಡ್ತಾನೆ. ನಾನು ಕೊಟ್ಟ ಮೇಲೆ ಇವು ನಿನ್ನ ರಿಟರ್ನ್ಸ್ ನನಗೆ ಏನು ಕೊಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಇರುತ್ತೆ. ಹಾಗಾಗಿ ತಾವು ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನವಾಗಿ, ಭಗವಂತನ ಪೂಜಾನುಷ್ಠಾನದಲ್ಲಿ ಲೀನವಾಗಿ, ಯಾವತ್ತೂ ಕೂಡ ಆತನ ಕೈಂಕರ್ಯವನ್ನು ಬಿಡಬೇಡಿ. ಖಂಡಿತ ಭಗವಂತ ನಿಮ್ಮ ಕೈ ಹಿಡಿತಾನೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ನಿಮ್ಮ ಈ ಒಂದು ಸಮಯ, ನಿಮ್ಮ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ದ್ವಂದ್ವ ಆಲೋಚನೆಗಳಲ್ಲಿ ಕೂಡ್ತಕ್ಕಂಥದ್ದಿರುತ್ತೆ. ಈಗ ತಾವು ತೆಗೆದುಕೊಳ್ತಕ್ಕಂಥ ಒಂದು ನಿಲುವು ತೀರ್ಮಾನ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ನೋಡಿ, ಮುಂದೇನೋ ಆಗತ್ತೆ, ಏನೋ ಆಗೋಗುತ್ತೆ, ಯಾರೋ ಏನೋ ಆಲೋಚನೆ ಮಾಡ್ತಾರೆ, ಅದಲ್ಲ. ಯಾರು ನಿಮ್ಮ ಜೊತೆ ಕೊನೆ ಉಸಿರಿರೋವರೆಗೂ ನಿಂತ್ಕೊಳ್ತಾರೆ ಅವ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಯಾವನೋ ಏನೋ ಒಂದು ಹಾಡು ತೋಡ್ಬಿಡ್ತಾನೆ ಅನ್ನೋನ ಬಗ್ಗೆ ಆಲೋಚನೆಯನ್ನು ಮಾಡಿದ್ರೆ ಅವನು ಬರೋದಿಲ್ಲ. ನಾಳೆ ದಿವಸ ನೀವು ಯಥಾಸ್ಥಿತಿ ಎಲ್ಲಿ ಕೂತಿರ್ತೀರೋ ನೀವು ಅಲ್ಲೇ ಕೂತಿರ್ತೀರಿ. ನಿಮ್ಮ ನೋವಿಗೆ ನೀವೇ ನಿಂತ್ಕೊಳ್ಬೇಕೇ ಹೊರತಾಗಿ ಯಾವನೋ ಬಂದು ಸ್ಪಂದಿಸೋದು ಇರೋದಿಲ್ಲ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಈ ಒಂದು ಆಲೋಚನೆಗಳು ಕೂತ್ಕೊಳ್ತಕ್ಕಂಥದ್ದಿರುತ್ತೆ. ಬಿಸಿ ತುಪ್ಪದ ರೀತಿ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ತಮಗೂ ಕೂಡ ಒಂದು ಕಡೆ ನುಂಗ್ಲಿಕ್ಕೆ ಆಗ್ತಾ ಇಲ್ಲ, ಉಗುಳ್ಲಿಕ್ಕೆ ಆಗ್ತಾ ಇಲ್ಲ. ನುಂಗಿದ್ರೆ ಒಳಗಡೆ ಹೋಗಿ ಸುಡುತ್ತೆ, ಉಗಿದ್ರೆ ಅಯ್ಯೋ ತುಪ್ಪ ವೇಸ್ಟ್ ಆಗುತ್ತೆ. ಒಂದು ಸತಿ ತುಪ್ಪ ಕೆಳಗಡೆ ಬಿದ್ದೋದ್ರೆ ಅಯ್ಯೋ ಕಸ ಬಿದ್ದೋಯ್ತು, ನಾವು ಮತ್ತೆ ಅದನ್ನು ಉಪಯೋಗಿಸೋಕ್ಕಾಗೋದಿಲ್ಲ. ಆದರೆ ನುಂಗಬೇಕು ಅಂತಂದರೆ ಸ್ವಲ್ಪ ಸುಡುತ್ತೆ, ಏನು ಮಾಡೋದು? ಆದರೆ ಇಲ್ಲಿ ಬಹಳ ತಾಳ್ಮೆಯಿಂದ ತಾವು ಕೂಡ ಸಮಾಧಾನವಾಗಿ ಕೂತ್ಕೊಂಡು ತಾವು ನಿಲುವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೆ ಆದರೆ ಖಂಡಿತ ಹೇಳ್ತೀನಿ, ತುಪ್ಪನೂ ವೇಸ್ಟ್ ಆಗೋದಿಲ್ಲ, ಜೊತೆಗೆ ಸುಟ್ಟ ಮೇಲೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಸಿಗುತ್ತೆ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಆದಷ್ಟು ನಿಮ್ಮ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಮಯದಲ್ಲಿ ನಿಮ್ಮ ತೀರ್ಮಾನಕ್ಕೆ ಕೈ ಜೋಡಿಸ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ನಿಮ್ಮ ತೀರ್ಮಾನದಲ್ಲಿ ಹಂಗೆ ಮಾಡಬೇಡ, ನೀನು ಹಿಂಗೆ ಮಾಡಬೇಡ, ನೀನು ಹಂಗಾಗಿ ಹೋಗ್ತೇನೆ, ನೀನು ಹಿಂಗಾಗಿ ಅವೆಲ್ಲ ಅಲ್ಲ. ನಿಮ್ಮ ತೀರ್ಮಾನ ಏನು ಅನ್ನೋದನ್ನು ನೀವು ಮೊದಲು ಆಲೋಚನೆಯನ್ನು ಮಾಡಿ. ನಿಮಗೇನು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ. ಖಂಡಿತ ಭಗವಂತ ನಿಮ್ಮ ಜೊತೆ ನಿಂತ್ಕೊಳ್ತಾನೆ. ಯಾರೋ ಏನೋ ಆಳ್ತ್ಕೊತಾನೆ, ಯಾರೋ ಏನೋ ಹೇಳ್ತಾನೆ ಅಂತ ಹೇಳಿ ಅವರ ಕಿವಿಗೆ ನೀವು ಕಿವಿ ಕೊಟ್ಟು ನೀವು ನಿಮ್ಮ ತೀರ್ಮಾನ ತೆಗೆದುಕೊಂಡಿದ್ದೆ ಆದರೆ ಭಗವಂತ ನಿಮ್ಮ ಕೈ ಜೊತೆ ನಿಂತ್ಕೊಳ್ಳೋದಿಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನು ಮತ್ತಿಷ್ಟು ಮುಂದುವರಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಧರ್ಮ ಮಾರ್ಗದಲ್ಲಿ ಒಂದು ಆಲೋಚನೆಯನ್ನು ಮಾಡಿ. ಖಂಡಿತ ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಸ್ವಲ್ಪ ಕಷ್ಟಕರ. ನೀಲಾಂಜನ ಸಮಾಭಾಸಂ ರೈಪುತ್ರಂ ಯಮಾಗೃಚಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ಚರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಆಗಲಿ, ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಆಗಲಿ ಧರಿಸ್ತಕ್ಕಂಥದ್ದು ಬೇಡ, ಸ್ವಲ್ಪ ಅವಾಯ್ಡ್ ಮಾಡಿ. ಆದಷ್ಟು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರು ಒಬ್ಬ ಜೊತೆಯಲ್ಲಿದ್ದರೆ ಇರೋದರಲ್ಲಿ ಒಂದಿಷ್ಟು ಸಂಕಷ್ಟಗಳಿಂದ ಆಚೆ ಬರ್ತೀರಿ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಶನಿ ಪರಮಾತ್ಮನ ವಕ್ರದೃಷ್ಟಿಯಲ್ಲಿ ಮತ್ತಿಷ್ಟು ನೋವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ತಮಗೂ ಕೂಡ ಸ್ವಲ್ಪ ಸನ್ನಿಗ್ಧ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಧೃತಿಗೆಡತಕ್ಕಂಥದ್ದು ಬೇಡ. ಭಗವಂತ ಇವತ್ತಿನ ಸಹ ಬರೀ ನಿಮಗೆ ಕೆಟ್ಟದ್ದೇ ಮಾಡಬೇಕು ಅಂತಲ್ಲ, ನಿಮ್ಮನ್ನು ಸರಿಯಾದ ಹಾದಿನಲ್ಲಿ ಕರ್ಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾನೆ. ನೀವು ಮಾಡಿರ್ತಕ್ಕಂಥ ತಪ್ಪಿನ ಒಂದು ಅರಿವನ್ನು ನಿಮಗೆ ಮೂಡಿಸ್ತಾ ಇದ್ದಾನೆ, ನಿಮಗೊಂದು ಅನುಭವವನ್ನು ಅನುಭವಿಸಲಿಕ್ಕೆ ಬಿಡ್ತಾ ಇದ್ದಾನೆ. ಹಾಗಾಗಿ ತಾವು ಈ ಕ್ಷಣ ಕುಗ್ಗತಕ್ಕಂಥದ್ದು ಬೇಡ. ಇರ್ತಕ್ಕಂಥ ಸಮಯವನ್ನು ಸಂತೋಷದಿಂದ ಸ್ವಾಗತಿಸಿ, ಎದುರಿರ್ತಕ್ಕಂಥ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಖಂಡಿತ ಆ ಕಷ್ಟದಿಂದ ಆಚೆ ಬರ್ತೀರಿ. ಕಷ್ಟಕ್ಕೆ ಒಂದು ಆಲೋಚನೆಯನ್ನು ಮಾಡಬೇಕಪ್ಪ, ನಾನೇ ಕಷ್ಟ ಅಂತಂದರೆ ಇವನು ಎದುರಿಸ್ತಾರೆ ನೋಡಿದ್ರೆ ನನಗೆ ಕಷ್ಟ ಆಗ್ತಾ ಇದೆಯಲ್ಲ ಈ ಒಂದು ಕಷ್ಟವನ್ನು ಕೊಡಲಿಕ್ಕೆ ಅನ್ನೋ ರೀತಿ ಆಲೋಚನೆ ಆಗಬೇಕು. ಹಾಗಾಗಿ ಕಷ್ಟಕ್ಕೆ ತಾವು ಕಷ್ಟಪಟ್ಟು ಎದುರು ನಿಂತಾಗ ಮಾತ್ರನೇ ಕಷ್ಟಕ್ಕೆ ಒಂದು ಸೋಲು, ಇಲ್ಲ ಅಂತಂದರೆ ಕಷ್ಟಕ್ಕೆ ಗೆಲುವಾಗುತ್ತೆ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ, ಹೋರಾಟದ ಶಕ್ತಿ. ಹೋರಾಡಿ ಖಂಡಿತ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ತಮ್ಮ ಹೋರಾಟ ಧರ್ಮ ಮಾರ್ಗದಲ್ಲಿ ಇದ್ದರೆ ಮಾತ್ರನೇ.
ಧರ್ಮ ಮಾರ್ಗ ಬಿಟ್ಟು ತಾವು ಆ ಕೆಲಸವನ್ನು ಬೇರೆ ರೀತಿ ತಾವು ಮುಂದುವರಿಸ್ತೀರಾ ಅಂತಂದರೆ ಆ ಹೋರಾಟಕ್ಕೆ ಜಯ ಇಲ್ಲ. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಆದಷ್ಟು ನಿಮ್ಮ ಕುಟುಂಬದವ್ರ ಜೊತೆ ಹೆಚ್ಚಿನಷ್ಟು ಸಮಯವನ್ನು ಕಳೀರಿ. ಕುಟುಂಬದವ್ರನ್ನ ಜೊತೆನಲ್ಲಿಟ್ಕೊಳ್ಳಿ. ಅವರನ್ನೂ ಸಂತೋಷವಾಗಿಟ್ಟು ತಾವು ಕೂಡ ಸಂತೋಷವಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಜೊತೆಗೆ ಇವತ್ತಿನ ದಿವಸ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ಪೂರಕವಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಮ್ಮೆಲ್ಲರ ಮುಂದೆನೂ ಕೂಡ ನಾನು ತರ್ತಾ ಇದ್ದೇನೆ. ಹಾಗಾಗಿ ಈ ಒಂದು ತಂತ್ರಸಾರ, ಈ ಒಂದು ಬಾಳೆ ದಿಂಡಿನ ತಂತ್ರಸಾರ ಎಂಬತಕ್ಕಂಥದ್ದು ಏನಿದೆ, ಇದರಿಂದ ಸಾಕಷ್ಟು ವಿಚಾರಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ಶತ್ರುಗಳು ಎಷ್ಟೇ ಅಟ್ಟಹಾಸವನ್ನು ಮೆರೀರಿ, ಆ ಅಟ್ಟಹಾಸನೆಲ್ಲವನ್ನು ಕೂಡ ಪಣತೊಟ್ಟು ತಾವು ಆ ಶತ್ರುಗಳನ್ನು ಮೀರಿ ಮುಂದೆ ಬರ್ಬೋದು. ಇದಕ್ಕೆ ಈ ತಂತ್ರಸಾರ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಇವತ್ತಿನ ತಂತ್ರಸಾರದಲ್ಲಿ 3 ಹೊಸ ಪ್ರಯೋಗಗಳು, 3 ಪದಾರ್ಥಗಳಿದೆ. ಇಲ್ಲಿ 3 ಪದಾರ್ಥಗಳು ಹೊಸದಾಗಿ ಇರತಕ್ಕಂಥ ಪದಾರ್ಥ ಇದೆ. ಇದು ಒಂದೊಂದು ಪದಾರ್ಥ ಇಂತಿಂಥ ಕೆಲಸಕ್ಕೆ ಅಂತಲೇ ಇರುತ್ತೆ. ಅಂತಹದ್ರಲ್ಲಿ ಈ ಬಾಳೆದಿಂಡು ಇದೆಯಲ್ಲ, ಈ ಬಾಳೆದಿಂಡು ನೀವು ನೋಡ್ತಿರ್ತಕ್ಕಂತಹ ಬಾಳೆ ಮರದ ಗರ್ಭದಲ್ಲಿರ್ತಕ್ಕಂಥದ್ದು. ಬಾಳೆ ಮರದ ಗರ್ಭದಲ್ಲಿರ್ತಕ್ಕಂಥ ಈ ಬಾಳೆದಿಂಡು ಇದು ಸುಮ್ಮನೆ ನೀವು ಮನೆಯಲ್ಲಿ ಒಂದಿಷ್ಟು ಇದನ್ನು ಕೋಸಂಬರಿ ಥರನೋ ಅಥವಾ ಚಿಕ್ಕದಾಗಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂಚೂರು ಮೊಸರು ಹಾಕ್ಕೊಂಡು ಮೊಸರು ಬಜ್ಜಿ ಥರ ಮಾಡ್ಕೊಂಡು ತಿಂದ್ರೂ ನಿಮ್ಮ ಅಜ್ಜಿನೋ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ತಾಯಿನೋ ಕೇಳಿ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಫಲ ಅಂತ. ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಹೊಟ್ಟೆ ಒಳಗೆ ನಿಮ್ಮ ಕೇಶ, ನಿಮ್ಮ ತಲೆ ಕೂದಲು, ಅಥವಾ ಊಟಕ್ಕೆ ಹೋಗಿರ್ತೀರಿ, ಎಲ್ಲೋ ಯಾರೋ ಮನೆಗೆ ಒಂದೆರಡು ಕೂದಲು ಸೇರಿಬಿಟ್ಟಿರುತ್ತೆ, ಊಟದಲ್ಲಿ ಗೊತ್ತಾಗೋದಿಲ್ಲ, ನಾವು ತಿಂದು ಬಿಡ್ತೀವಿ. ಅಂತಹ ಕೂದಲು ಒಳಗಡೆ ಇದ್ದರೆ ಅದನ್ನು ಹೊರತೆಗೆಯುವಂಥಷ್ಟು ಕೆಲಸ ಮಾಡುತ್ತಿದೆ. ಈ ಬಾಳೆದಿಂಡಿನಿಂದ ಪ್ರಯೋಗವನ್ನು ಮಾಡುವಾಗ ಅದು ನೋಡಿ, ಬಾಳೆ ಮರದ ಬೇರೆ ಯಾವ ಅಂಶನೂ ಇಲ್ಲಿ ಕೆಲಸಕ್ಕೆ ಬರಲ್ಲ. ಈ ಬಾಳೆ ದಿಂಡು, ಈ ಗಟ್ಟಿ ಪದಾರ್ಥ ಇದೆಯಲ್ಲ, ಇದು ಮಾತ್ರ ಅಥರ್ವಣದಲ್ಲಿ ಇದರದೇ ಆದಂತಹ ಮೇಲ್ಗೈ ಸಾಧನೆ ಮಾಡುತ್ತೆ. ಇದರಿಂದ ಇನ್ನೊಂದು ಅದ್ಭುತವಾದಂತಹ ತಂತ್ರ ಇದೆ. ಅದಕ್ಕೆ ಮಂತ್ರನೇ ಬೇಡ. ನೋಡಿ, ಕೆಲವಕ್ಕೆ ಮಂತ್ರ ಬೇಡ, ಬರೀ ತಂತ್ರ ಸಾಕು. ತಂತ್ರದಲ್ಲೇ ಕೆಲಸ ಆಗೋಗ್ಬಿಡುತ್ತೆ. ಅಂದರೆ ಆಯಾ ಪದಾರ್ಥಗಳನ್ನು ಒಂದು ಕಡೆ ಸೇರಿಸಿದ್ರೆ ಅದೊಂದು ದೊಡ್ಡದಾದ ಪ್ರಯೋಗ ಆಗಿಬಿಡುತ್ತೆ. ಆದರೆ ಕೆಲವನ್ನ ನಾವು ನಿಮ್ಮ ಗಮನಕ್ಕೆ ತರ್ತೀವಿ, ಕೆಲವನ್ನ ಗಮನಕ್ಕೆ ತರೋದಿಲ್ಲ. ಯಾಕೆಂದರೆ ನಮ್ಮ ಜನಕ್ಕೆ ಏನಪ್ಪ ಅಂದರೆ, ಗುರುಗಳು ಹೇಳ್ಕೊಡ್ತಕ್ಕಂತಹ ಒಂದು ಒಳ್ಳೆಯದನ್ನು ಒಳ್ಳೆಯದರಲ್ಲಾಗಿ ಮಾಡೋಣ ಅನ್ನೋದು ಅಲ್ಲ, ಅದರ ಜೊತೆಗೆ ಇದರಿಂದ ಕೆಡುಕು ಏನು ಮಾಡ್ಬೋದು ಅಂತ ಆಲೋಚನೆ ಮಾಡೋರು ನನ್ನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿದ್ದಾರೆ. ಆದರೆ ಅವ್ರಿಗೆ ನಾನು ಕೈ ಮುಗಿದು ಹೇಳೋದಿಷ್ಟೇ, ಸಾಧ್ಯವಾದರೆ ಒಂದು ಒಳ್ಳೆಯ ಕೆಲಸ ಮಾಡೋಣ. ಇನ್ನೊಬ್ಬರ ಜೀವನ, ಇನ್ನೊಬ್ಬರಿಗೆ ಕಣ್ಣೀರು ಹಾಕ್ಸೋವಂಥ ಕೆಲಸ ನಾವು ಮಾಡಬಾರ್ದು. ಕಣ್ಣೀರು ಒರೆಸೋವಂಥ ಕೆಲಸ ಇವತ್ತು ನಾನು ಮಾಡಿದ್ರೆ ನನ್ನ ಕಣ್ಣೀರು ಒರೆಸೋಕ್ಕೆ ಯಾರೋ ನಿಮ್ಮಂಥ ಅಕ್ಕ ತಂಗಿಯರು, ತಾಯಂದರು ಎದುರಾಗ್ತೀರಿ. ಆ ಉದ್ದೇಶದಿಂದ ಈ ತಂತ್ರಸಾರದ ರಹಸ್ಯಗಳನ್ನು ನಿಮ್ಮ ಮುಂದೆ ಆಗಿಂದಾಗಲೇ ನಾವು ಬೆಚ್ಚಿಡ್ತಾ ಇರ್ತೀವಿ. ಈ ಬಾಳೆದಿಂಡಲ್ಲಿ ಒಂದು ಹೆಣ್ಣಿನ ಚಿತ್ರವೋ ಗಂಡಿನ ಚಿತ್ರವನ್ನು ಮಾಡ್ತಾರೆ. ಹೆಣ್ಣಿನ ಚಿತ್ರ, ಗಂಡಿನ ಚಿತ್ರವನ್ನು ಮಾಡಿ ಬಾಳೆ ಎಲೆಯಲ್ಲಿಟ್ಟು ಅಥವಾ ಮುತ್ತುಗದ ಎಲೆಯಲ್ಲಿಟ್ಟು ಅಥವಾ ಬಿಳಿ ಎಕ್ಕದ ಎಲೆಯಲ್ಲಿಟ್ಟು ಏನಾದರೂ ಹಾಕಿದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ದಾಟಬೇಡಿ, ಅದನ್ನು ದಾಟಬಾರ್ದು. ಹಾಗೆ ಇದನ್ನು ಮಾಡೋದು ಸಹಿತ ಮಾಡಿ 3 ದಾರಿ ಸರ್ಕಲ್ಗಳಲ್ಲಿ ಹಾಕುವಂಥ ಒಂದು ಕೆಲವಷ್ಟು ಗುಣಗಳಿದೆ. ಸರ್ಕಲ್ಗಳೆಲ್ಲ ಹಾಕಬೇಡಿ. ಹಾಗೆ ಇದನ್ನು ಹಾಕುವಂಥದ್ದು ಅಕಸ್ಮಾತ್ ಯಾರನ್ನ ಮನೆಗಳ ಮುಂದೆ ಸರ್ಕಲ್ ಇದ್ದರೆ ನಿಮಗೆ ಯಾರಿಗೂ ಗೊತ್ತಿಲ್ಲದಂಥ ರೀತಿ ತೊಗೊಂಡು ಮನೆ ಬಾಗಿಲಿಗೆ ಹಾಕ್ಬಿಟ್ಟಿರ್ತೀರಿ. ಮಾಡಬೇಡಿ. ಯಾಕೆಂದರೆ ಕೆಲವಕ್ಕೆ ನಾನು ಮೊದಲೇ ಹೇಳಿದೆ, ಮಂತ್ರ ಬೇಡ, ಬರೀ ತಂತ್ರ ಸಾಕು. ಆದರೆ ತಂತ್ರದ ರಹಸ್ಯ ತಿಳ್ಕೊಂಬಿಟ್ರೆ ಮಾತ್ರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾ ಇರೋದು. ಸುಮ್ಮನೆ ಅವ್ರೇನೋ ಜೋರಾಗಿ ಮಾತಾಡಿದ್ರು, ಆಯ್ತು ನಾನು ನೋಡ್ಕೊಳ್ತೇನೆ, ಏನು ಮಾತಿಲ್ಲ ಕತೆ ಇಲ್ಲ, ಇಂತಹ ನೀಚ ಕೆಲಸಕ್ಕೆ ಕೈ ಹಿಡಿದು ಬಿಡ್ತೀರಿ. ಆದರೆ ಒಂದು ಕಿವಿ ಮಾತಿರಲಿ, ಬಾಳೆದಿಂಡು ಒಳ್ಳೆಯದಕ್ಕೂ ಬರುತ್ತೆ, ಕೆಟ್ಟದ್ದಕ್ಕೂ ಬರುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಈ ದಿಂಡಲ್ಲಿರೋದ್ರಿಂದ, ಈ ಬಾಳೆ ದಿಂಡಲ್ಲಿರೋದ್ರಿಂದ ಇದು ಸಾಧ್ಯವಾದಷ್ಟು ನಾವು ಒಳ್ಳೆಯದ್ರ ಬಗ್ಗೆನೇ ಚಿಂತನೆ ಮಾಡೋಣ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋಣ, ಒಳ್ಳೆಯದನ್ನೇ ಆಲೋಚನೆ ಮಾಡೋಣ. ಇನ್ನು ಇದಕ್ಕೆ ಸಹಾಯಕ್ಕೆ ನಿಂಬೆಹಣ್ಣನ್ನು ತೋರಿಸ್ಬೇಕಾದ್ದಿಲ್ಲ, ಅದು ನಿಮಗೆ ಗೊತ್ತಿದೆ. ಹಾಗೆ ಇವತ್ತಿನ ತಂತ್ರಸಾರಕ್ಕೆ ಪ್ರಮುಖವಾಗಿ ಶ್ವೇತವರ್ಣದ ಬಟ್ಟೆಯನ್ನು ಈ ಬೇವಿನ ಕಡ್ಡಿಗೆ ಪಂಚಿನ ಆಕಾರವಾಗಿ 4 ಪಂಜುಗಳನ್ನು ರೆಡಿ ಮಾಡ್ಕೋಬೇಕು. ಈ ಪಂಜು ಗೊತ್ತಲ್ವ ನಿಮಗೆ? ಅದೇ ಥರನೇ ಇದು. ಬಿಳಿಯ ಬಣ್ಣದ ಬಟ್ಟೆಯನ್ನು ಬೇವಿನ ಕಡ್ಡಿಗೆ ಸಿಕ್ಕಿಸಿ, ಅಂದರೆ ಸುತ್ತಿ, ಅದನ್ನು ಎಣ್ಣೆಯಲ್ಲಿ ಅದ್ದಿ, ಅದರ ಮುಂದೆ ಒಂದು ಚೂರು ಕರ್ಪೂರ ಹಾಗಂದು 4 ಈ ಪಂಜುಗಳನ್ನು ಸಿದ್ಧತೆ ಮಾಡ್ಕೋಬೇಕು.
ಅದನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಇಲ್ಲಿಂದ ಆಚೆಗೆ ಹೇಳುವಂಥದ್ದನ್ನು ಇವತ್ತು ಸಂಜೆ ನೀವು ಆಚರಿಸಬೇಕಾದಂಥದ್ದು ಅಂದರೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ಈ ತಂತ್ರವನ್ನು ಮಾಡೋದು ಭಾಳ ಶ್ರೇಯಸ್ಕರ. ಮತ್ತೊಂದು ಮಾತು ಕಿವಿ ಮಾತು ಹೇಳ್ತಿದ್ದೀನಿ, ನಾನು ಹೇಳ್ಕೊಡುವಂಥ ಈ ತಂತ್ರಸಾರ ಯಾವುದೇ ಕಾರಣಕ್ಕೂ ಅಥರ್ವಣದಲ್ಲಿ ಇದು ಪ್ರಯೋಗ ಭಯಪಡಬೇಕಾದ್ದಿಲ್ಲ, ನಿಮ್ಮ ವಾಸ್ತು ಸಂರಕ್ಷಣೆಗೋಸ್ಕರ. ಅದಾದ ನಂತರ ಈ ಒಂದು ತಂತ್ರಕ್ಕೆ ಪ್ರಧಾನವಾಗಿ ನೈವೇದ್ಯಕ್ಕೆ ಏಲಕ್ಕಿ ಮತ್ತು ಸಕ್ಕರೆ ಅಥವಾ ಏಲಕ್ಕಿ ಮತ್ತು ಜೇನುತುಪ್ಪ, ಬಾಳೆದಿಂಡು ತೊಗೊಳ್ಬೇಕು. ಬಾಳೆದಿಂಡನ್ನು 4 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, 4 ಪೀಸುಗಳಾಗಿ ಈ ಬಾಳೆದಿಂಡನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. 4 ಪೀಸ್ ಕಟ್ ಮಾಡಿರ್ತಕ್ಕಂಥದ್ದು ಬಾಳೆದಿಂಡು. ಇನ್ನು ಇದ್ರ ಕೆಲಸ ನಮಗೆ ಬೇಡ. ಇಲ್ಲಿ ಬಾಳೆದಿಂಡು 4 ಪೀಸ್ ಆಯಿತು. ನಿಂಬೆಹಣ್ಣು 4 ಪೀಸು, 4 ಪೀಸು ನಿಂಬೆಹಣ್ಣು. ನಾಲ್ಕು ಪೀಸು ನಿಂಬೆಹಣ್ಣು ಆಯಿತು. ಇದರಲ್ಲಿ ಗುತ್ತಿ ಹೂವು ಅಥವಾ ಕೆಂಪು ಹೂವು ಅಂತ ಹೇಳಿದ್ದೆ ನಾನು. ಈ ತಂತ್ರಸಾರಕ್ಕೆ ಇದು ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಗುತ್ತಿ ಹೂವು ಅಥವಾ ಕೆಂಪು ಹೂವು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಹೂವು ಬೇಕು. ಇದರ ಜೊತೆಗೆ ಸುಗಂಧ ದ್ರವ್ಯ ಅಂದರೆ ಅಪ್ಪಟ ಶ್ರೀಗಂಧ ಚಕ್ಕೆ ಅಂತ ಹೇಳಿದ್ದೆ ನಾನು. ಅಪ್ಪಟ ಶ್ರೀಗಂಧ ಚಕ್ಕೆ ಅಥವಾ ಗಂಧದ ಪುಡಿ ಅಂತ, ಇದು ಸುಗಂಧಭರಿತವಾಗಿರ್ತಕ್ಕಂಥದ್ದು. ಇಂಥ ತಂತ್ರಸಾರಗಳು ಮಾಡುವಾಗ ಸುಗಂಧ ದ್ರವ್ಯಗಳನ್ನು ಬಹಳ ಹೆಚ್ಚು ಉಪಯೋಗಿಸ್ತಾರೆ. ಕೆಲವು ನೋಡಬೇಕು ಸೆಂಟೆಲ್ಲ ಹಾಕಿರ್ತಾರೆ. ಏನಕ್ಕೋಸ್ಕರ ಅಂದರೆ ಆ ಸೆಂಟು ಸುಗಂಧ ದ್ರವ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದರ ಅಷ್ಟೇ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಸುಗಂಧ ದ್ರವ್ಯದ ಗಂಧ. ಇನ್ನು ಇದಕ್ಕೆ ನೈವೇದ್ಯಕ್ಕೆ ಜೇನುತುಪ್ಪ ಮತ್ತು ಸಕ್ಕರೆ ಏಲಕ್ಕಿ ಹೇಳಿದ್ದೀನಿ, ಅದು ಸಿದ್ಧತೆ ಇದೆ. ಇದರ ಜೊತೆಗೆ 4 ಮಣ್ಣಿನ ಹಣತೆ ಹೇಳಿದ್ದೀನಿ, ಅದು ಸಿದ್ಧತೆ ಇದೆ. ಹಾಗೆ ಯಾವುದೇ ತಂತ್ರ ಮಂತ್ರಗಳನ್ನು ಯಂತ್ರಗಳನ್ನು ಬರಿಬೇಕಾದ್ರೆ ಯಂತ್ರಗಳು ಮಾಡುವಾಗ ಮೊದಲು ಸ್ಥಳ ಶುದ್ಧಿ ಮಾಡಬೇಕು. ಇವತ್ತು ಸ್ಥಳ ಶುದ್ಧಿ ಮಾಡಬೇಕಾದಂಥ ಕಾಲ. ಮನೆಯಲ್ಲಿ ಒಂದು ತಾಮ್ರ ತಂಬಿಗೆಯಲ್ಲಿ ನೀರು ತಗೊಳ್ಳಿ, 2 ಕಲ್ಲುಪ್ಪು ಹಾಕ್ಕೊಳ್ಳಿ. ತಾಮ್ರದ ತಂಬಿಗೆ ನೀರು, ಅದರಲ್ಲಿ 2 ಕಲ್ಲುಪ್ಪು. ಆ ಕಲ್ಲುಪ್ಪು ಮಿಶ್ರಿತವಾಗಿರ್ತಕ್ಕಂಥ ನೀರನ್ನು ಮನೆಯೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ಉಳಿದಂಥ ನೀರನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಹಾಕ್ಬಿಡಿ. ಇದಾದ ನಂತರ ಇನ್ನೊಂದು ತಾಮ್ರ ತಂಬಿಗೆಯಲ್ಲಿ ನೀರು ತಗೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿಯನ್ನು ಸಹಿತ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಉಳಿದಿರ್ತಕ್ಕಂಥದ್ದನ್ನು ಮನೆಯಿಂದ ಹೊರಗಡೆ ಚೆಲ್ಬಿಡಿ. ಇನ್ನು ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ಳಿ. ಯಾವ ಸ್ಥಳದಲ್ಲಿ ಈ ತಂತ್ರವನ್ನು ಮಾಡಬೇಕೋ ಆ ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಆದ ನಂತರ ಅಕ್ಕಿ ಹಿಟ್ಟು ತೆಗೆದುಕೊಳ್ಳಿ ಅಥವಾ ರಂಗೋಲಿ ಪುಡಿ ತಗೊಳ್ಳಿ. ಅದರಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ವೃತ್ತಾಕಾರ. ಒಂದು ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರ ಹಾಕಿದ ನಂತರ ಇದರ ಮೇಲ್ಭಾಗದಲ್ಲಿ ಒಂದು ಗೆರೆಯನ್ನು ಹಾಕೋದು. ಇದು ತ್ರಿಕೋನ ಬರಬೇಕು. ಸಾಧ್ಯವಾದಷ್ಟು ತ್ರಿಕೋನದ ಒಳಗಡೆನೆ ಈ ವೃತ್ತಾಕಾರ ಇರಬೇಕು. ತ್ರಿಕೋನದ ಒಳಗಡೆ ಇರತಕ್ಕಂಥ ವೃತ್ತಾಕಾರ ನೋಡ್ತಾ ಇದ್ದೀರಿ. ವೃತ್ತಾಕಾರದ ಒಳಗಡೆ ಈಗ 5 ರೇಖೆ ಇರ್ತಕ್ಕಂಥ ನಕ್ಷತ್ರ, 5 ರೇಖೆ ಇರ್ತಕ್ಕಂಥ ನಕ್ಷತ್ರ. ಐದು ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ನೋಡಿದ್ದೀರಿ. ಮೊದಲು ತ್ರಿಕೋನ, ಅದರ ಮಧ್ಯದಲ್ಲಿ ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ 5 ರೇಖೆ ಇರ್ತಕ್ಕಂಥ ನಕ್ಷತ್ರ. ಇದಾದ ನಂತರ 3 ಭಾಗದಲ್ಲಿ ಅಂದರೆ ಪ್ರಧಾನ ನಿಮ್ಮ ಮುಂಭಾಗದಲ್ಲಿ 2 ಗೆರೆಗಳನ್ನು, ನಿಮ್ಮ ಬಲಭಾಗಕ್ಕೆ 2 ಗೆರೆ, ನಿಮ್ಮ ಎಡಭಾಗಕ್ಕೆ 2. ಈ ಪ್ರಕಾರವಾಗಿ ನಡೆಸ್ತಕ್ಕಂಥದ್ದು. ಇಲ್ಲಿಗೆ ಈ ಅಕ್ಕಿ ಹಿಟ್ಟಿನ ಕೆಲಸ ಇದು ಮುಗೀತು. ಇನ್ನು ಗಂಧ ಹೇಳಿದ್ನಲ್ಲ, ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧಲೋ ಅಥವಾ ಸುಗಂಧ ದ್ರವ್ಯದ ಗಂಧನೋ ಅಥವಾ ಗಂಧದ ಪುಡಿನೋ, ಇದನ್ನು ಈ ಗಂಧದ ಪುಡಿನ ಪ್ರಧಾನವಾಗಿರ್ತಕ್ಕಂಥದ್ದು ನೋಡಿ ಮಧ್ಯಭಾಗದಲ್ಲಿ, ಈ ಯಂತ್ರದ ಮಧ್ಯಭಾಗ, ಯಂತ್ರದ ಮಧ್ಯಭಾಗ ಮಧ್ಯೆ 2 ಗೆರೆಗಳು ಹಾಕಿದ್ರಲ್ಲ ಇಲ್ಲಿ, ಇದು ಸಾಧ್ಯವಾದಷ್ಟು ಸುಗಂಧ ದ್ರವ್ಯ ಅಂತಲೇ ಹೇಳಿದ್ದೇನೆ. ಕಾರಣ ಈ ಯಂತ್ರ ಸಂಪೂರ್ಣ ಆಗೋ ತನಕ ಇದರ ಸುಗಂಧ ದ್ರವ್ಯ ಇದ್ದರೆ ಈ ಒಂದು ಸಾನ್ನಿಧ್ಯದಲ್ಲಿ ಒಂದು ಶಕ್ತಿ ಇರುತ್ತೆ. ಗಂಧ ಆಯಿತು. ಇನ್ನು ಪುಷ್ಪಗಳು,
ಈ ಪುಷ್ಪ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಈಗ ನಾನು ಹೇಳುವಂಥ ಮಂತ್ರವನ್ನು ತಾವು ಗಮನ ಇಟ್ಟು ಕೇಳಬೇಕು. ಜೊತೆಗೆ ಇದನ್ನು ಸಾಧ್ಯವಾದಷ್ಟು ಬರ್ಕೊಳ್ಬೇಕು, ಅಥವಾ ಇದನ್ನು ಪುನಃ ನೀವು ಕೇಳಲಿಕ್ಕೆ ವ್ಯವಸ್ಥೆಗಳೇನಿದೆಯೋ ಅದರಂತೆ ನೀವು ಮುಂದುವರಿಸ್ಕೊಳ್ಬೇಕು. ಓಂ ದುಂ ದುಂ ರಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ. ಅಂದರೆ ಈ ಕಾಯಕ ಮುಗಿಯುವ ತನಕ ಮನಸ್ಸಲ್ಲಿ ಹೇಳಿಕೊಂಡು ಈ ತಂತ್ರವನ್ನು ಹೇಳ್ತಾ ಹೋಗಬೇಕು. ಜೊತೆಗೆ ಇದೆಲ್ಲ ಆದ ನಂತರ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಪಠನೆ ಮಾಡ್ತಾ ದೀಪದಿಂದ ಒಂದು ಆರತಿ ಮಾಡಬೇಕು. ಅದು ಲಾಸ್ಟ್ ಕಡೆಯದಾಗಿ. ಇದನ್ನು ಕ್ರಮಬದ್ಧವಾಗಿ ಮಾಡಿ ಇವತ್ತು ರಾತ್ರಿ ಮಾಡಿರ್ತಕ್ಕಂಥ ಯಾವ ತಂತ್ರ ಅದು ಯಾವ ಸಾನ್ನಿಧ್ಯದಲ್ಲಿ ಮಾಡ್ತಿರೋ ಅದು ಹಾಗೇ ಇವತ್ತು ರಾತ್ರಿ ಸಂಪೂರ್ಣವಾಗಿ ಬಿಟ್ಟು ನಾಳೆ ಬೆಳಗ್ಗೆ ಇದನ್ನು ಎಲ್ಲವನ್ನು ಸಹಿತ ಶುದ್ಧಿ ಮಾಡಿ ಸ್ವಲ್ಪ ದೂರ ತಗೊಂಡೋಗಿ ಹಾಕಿ. ಅಲ್ಲೂ ಸಹಿತ ಯಾರೂ ತೊಳಿಬಾರ್ದು, ಅದೊಂದು ಎಚ್ಚರಿಕೆ ಇರಲಿ. ನಮ್ಮಲ್ಲಿರುವಂಥ ದೋಷ ಇನ್ನೊಬ್ಬರು ತಗಲೋದು ಬೇಡ. ಹಾಗೆ ಯಾರೂ ತುಳಿದಿದ್ದಂಥ ಸ್ಥಳದಲ್ಲಿ ಇದನ್ನು ಹಾಕೋದು ಉತ್ತಮ. ಅಥವಾ ಒಂದು ಬಕೆಟಲ್ಲಿ ನೀರಲ್ಲಿ ಹಾಕಿಬಿಟ್ರೆ ಮುಗೀತು. ನೋಡಿ, ಒಂದು ತುಳಿದಿದ್ದಂಥ ಸ್ಥಳ ಇಲ್ಲ, ಒಂದು ಬಕೆಟಲ್ಲಿ ನೀರು ಇಟ್ಕೋಬೇಕು, ಎಲ್ಲವನ್ನು ನೀರಿಗೆ ಅದ್ದು ಬಿಡಬೇಕು. ನೀರಿಗೆ ಅದ್ದಿದ್ರೆ ಆಟೋಮೆಟಿಕ್ಕಾಗಿ ಇದರಲ್ಲಿರ್ತಕ್ಕಂಥ ಶಕ್ತಿ ಆ ನೀರೊಳಗೆ ಹೋದ ತಕ್ಷಣ ಅದು ಕಡಿಮೆ ಆಗೋಗುತ್ತೆ, ತೊಂದರೆ ಇಲ್ಲ. ಆದರೆ ನಮ್ಮನ್ನು ರಕ್ಷಣೆ ಮಾಡುವ ಶಕ್ತಿ ಇದಕ್ಕಿದೆ. ಶ್ವೇತವರ್ಣದ ವಸ್ತ್ರ ಬೇಕಾಗುತ್ತೆ, ಚಿಕ್ಕದಾದಂಥ ಚೊಕ್ಕಟವಾದಂಥ ಒಂದು ಕರವಸ್ತ್ರದಂತಿದ್ದರೆ ಸಾಕು. ಈ ಬೀಜಾಕ್ಷರಿ ಮಂತ್ರದಲ್ಲಿ ಈ 5 ರೇಖೆ ಇರತಕ್ಕಂಥ ನಕ್ಷತ್ರವನ್ನು ಬರೆದಿದ್ದರಲ್ಲ, ನಕ್ಷತ್ರ ಮತ್ತು ವೃತ್ತಾಕಾರದ ಮಧ್ಯದಲ್ಲಿ ಇರಬೇಕು. ನಕ್ಷತ್ರ ಮತ್ತು ವೃತ್ತಾಕಾರ ಇದರ ಮಧ್ಯದಲ್ಲಿರಬೇಕು. ಈಗ ಪುಷ್ಪಗಳನ್ನು ಈ ಒಂದು ಕೆಂಪು ಪುಷ್ಪ ಅಥವಾ ಗುತ್ತಿ ಪುಷ್ಪ ಅಥವಾ ಕೆಂಪು ವರ್ಣದ್ದು ಈ ತಂತ್ರಸಾರಕ್ಕೆ ಬಹಳಷ್ಟು ಹೆಸರಾಗಿರ್ತಕ್ಕಂಥದ್ದು ಈ ಪುಷ್ಪಗಳಿಂದ ಇದನ್ನು 21 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಓಂ ದುಂ ದುಂ ರಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಇಲ್ಲಿ 21 ಬಾರಿ ಈ ಪುಷ್ಪವನ್ನು ಹಾಕಿ. ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಹೇಳ್ಕೊಳ್ತಕ್ಕಂಥದ್ದಾದ್ದರಿಂದ ನಾನು ಒಮ್ಮೆ ಹೇಳಿದ್ದೇನೆ. ಈ ಒಂದು ಪುಷ್ಪವನ್ನು ಹಾಕುವಾಗ ನಾನು ಮೌನದಲ್ಲಿದ್ದೇನೆ, ತಾವು ಸಹಿತ ಮೌನದಲ್ಲಿರಬೇಕು, ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋಬೇಕು. ಬೀಜಾಕ್ಷರಿ ಮಂತ್ರ ಹೇಳಿದ ನಂತರ ಮಧ್ಯಭಾಗದಲ್ಲಿ ಶ್ವೇತವರ್ಣದ ಪುಷ್ಪ ಅಂದರೆ ಶ್ವೇತವರ್ಣದ ವಸ್ತ್ರದ ಮೇಲೆ ಕೆಂಪು ವರ್ಣ ಅಥವಾ ರಕ್ತವರ್ಣ ಅಂತ ಹೇಳ್ತಾರೆ. ರಕ್ತವರ್ಣದ ಪುಷ್ಪ ಅಂತಲೂ ಇದಕ್ಕೆ ಹೆಸರಿದೆ. ಇಂತಹ ಪುಷ್ಪವನ್ನು ಮಧ್ಯದಲ್ಲಿ ಹಾಕೋದು. ಇದಾದ ನಂತರ 4 ಬಾಳೆದಿಂಡಿನ ಪೀಸು. ಈ 4 ಪೀಸನ್ನು ನೋಡಿ ಈ ಪ್ರಕಾರ ಇಡ್ತಕ್ಕಂಥದ್ದು. ನಾನು ಎಲ್ಲಿ ಹೇಗೆ ಮಾಡಿದ್ದೀನೋ ಅದೇ ಕ್ರಮವನ್ನೇ ಅನುಸರಿಸಿ, ಕ್ರಮದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಇನ್ನು 4 ನಿಂಬೆಹಣ್ಣಿನ ಪೀಸು. 2 ನಿಂಬೆಹಣ್ಣಿದ್ದರೆ 4 ನಿಂಬೆಹಣ್ಣು ಆಗುತ್ತೆ. ಇದು ಕ್ರಮ. ಮತ್ತೊಮ್ಮೆ ಹೇಳ್ತೀನಿ, ಇದು ಮಾಟ ಮಂತ್ರ ಅಲ್ಲ, ಇನ್ನೊಬ್ಬರ ಪ್ರಯೋಗ ಮಾಡ್ತಕ್ಕಂಥದ್ದಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಇದನ್ನು ಮಾಡುವಾಗ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಅವರು ತೊಂದರೆ ಆಗಲಿ ಅಂತ ನೀವು ಹೇಳಿದ್ರೂ ಅದು ತೊಂದರೆ ಆಗಲ್ಲ. ಇದು ನಿಮ್ಮ ಆತ್ಮರಕ್ಷಣೆಗೆ, ನಿಮ್ಮ ವಾಸ್ತುಗೃಹ ರಕ್ಷಣೆಗೆ ಮತ್ತು ಇರ್ತಕ್ಕಂಥ ತಂತ್ರ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದಕ್ಕೆ, ಇರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗಲಿಕ್ಕಷ್ಟೇ ಬಿಟ್ಟರೆ ಇದು ಬೇರೆ ಯಾರೊಬ್ಬರಿಗೂ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಇದು ಘಂಟಾಘೋಷವಾಗಿ ಹೇಳುವಂಥದ್ದು. ಹಾಗೆ ನಾನು ಹೇಳಿಕೊಟ್ಟಂಥ ಬೀಜಾಕ್ಷರಿ ಮಂತ್ರಗಳು ಸಹಿತ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ನಿಮ್ಮ ವಾಸ್ತುಗೃಹವನ್ನು ರಕ್ಷಣೆ ಮಾಡುತ್ತೆ, ನಿಮ್ಮ ಒಳ್ಳೆಯದರ ಬಗ್ಗೆ ಮಾತ್ರ ಚಿಂತನೆ ಇರುತ್ತೆ. ಬಿಟ್ಟರೆ ನೀವು ಕೆಡುಕು ಪ್ರಯೋಗವನ್ನು ನೀವು ಮಾಡಬೇಕು ಅಂದ್ಕೊಂಡ್ರು ಅದು ಖಂಡಿತ ಅದಕ್ಕೆ ನಿಮ್ಗೆ ಸಹಾಯ ಮಾಡಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಏಲಕ್ಕಿ ಮತ್ತು ಸಕ್ಕರೆ ಅಥವಾ ಜೇನುತುಪ್ಪ ಮತ್ತು ಸಕ್ಕರೆ ಎರಡರಲ್ಲಿ ಯಾವುದಾದ್ರು ಸರಿ. ನಾವಿಲ್ಲಿ ಜೇನುತುಪ್ಪನೂ ಇಟ್ಟಿದ್ದೀವಿ, ಸಕ್ಕರೆನೂ ಇಟ್ಟಿದ್ದೀವಿ, ಏಲಕ್ಕಿನೂ ಇಟ್ಟಿದ್ದೀವಿ. ಈ 3 ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಇನ್ನು 4 ದೀಪಗಳು ಅಂತ ಹೇಳಿದ್ದೆ ನಾನು. 4 ದೀಪಗಳು, ಮಣ್ಣಿನ ದೀಪಗಳು. 4 ದೀಪಗಳನ್ನು ಇಲ್ಲಿ ಮುಂದೆ ಇಡೋಣ. ನಾಲ್ಕು ದೀಪಗಳನ್ನು ಇಟ್ಟಾಯಿತು. ಈಗ ಇದರಲ್ಲಿ ಪ್ರಧಾನ ಪಾತ್ರ, ನಾನು ಒಂದು ಬೀಜಾಕ್ಷರಿ ಮಂತ್ರ ಹೇಳಿದ್ನಲ್ಲ,
ಐಂ ಅಂತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ. ಆ ಒಂದು ಬೀಜಾಕ್ಷರಿ ಮಂತ್ರವನ್ನು ಈಗ ಉಚ್ಚರಿಸುವಂತಹ ಕಾಲ. ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಈಗ ಉಚ್ಚರಿಸುವಂತಹ ಕಾಲ. ಮನೆ ವಾಸ್ತುಗೃಹದಲ್ಲಿ ಯಾರೆಲ್ಲ ಇದ್ದೀರೋ, ವಾಸ್ತುಗೃಹದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಈ ಸಿದ್ಧತೆ ಆಗಿರ್ತಕ್ಕಂತಹ ಪಂಜಕ್ಕೆ ಅಗ್ನಿ ಜ್ವಾಲೆಯನ್ನು ತೆಗೆದುಕೊಂಡು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಈ ಒಂದು ತಂತ್ರಸಾರದ ಸಾನ್ನಿಧ್ಯದಲ್ಲಿ ನಿಲ್ಲಿಸ್ಕೊಂಡು ಈ ಪಂಜಿಗೆ ಅಗ್ನಿಯನ್ನು ಸ್ಪರ್ಶಿಸಿ, ಅಗ್ನಿ ಜ್ವಾಲೆ ಇರುವಾಗ ಮಕ್ಕಳು ದೃಷ್ಟಿ ತೆಗೆದುಕೊಳ್ಬೇಕು. ತೆಗೆದಾದ ನಂತರ ಈ 4 ದಿಂಡುಗಳಿದೆಯಲ್ಲ, 4 ಇರ್ತಕ್ಕಂತಹ ಬಾಳೆದಿಂಡು, ಆ ಬಾಳೆದಿಂಡಿಗೆ ಅದನ್ನು ಸಿಕ್ಕಿಸ್ಬೇಕು. ಅಂದರೆ ಬಾಳೆದಿಂಡಿಗೆ ಅದನ್ನು ಚುಚ್ಚತಕ್ಕಂಥದ್ದು. ಬಾಳೆದಿಂಡಿಗೆ ಚುಚ್ಚಿದ ನಂತರ ಇಲ್ಲಿರ್ತಕ್ಕಂಥ ದೀಪಗಳನ್ನು ಅಂಟಿಸ್ಬೇಕು. ಮೊದಲು ಪಂಜಿಗೆ ಜ್ವಾಲೆ ಅಂಟಿಸ್ಬೇಕು, ಅದಾದ ನಂತರ ದೀಪಕ್ಕೆ ಜ್ವಾಲೆ ಅಂಟಿಸ್ಬೇಕು. ಇದನ್ನು ಮಾಡಿದ ಮೇಲೆ ವಾಸ್ತುಗೃಹದಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಸಾಧ್ಯವಾದಷ್ಟು ಇದಕ್ಕೊಂದು 3 ಪ್ರದಕ್ಷಿಣೆ ಬಂದು ಒಂದು ನಮಸ್ಕಾರ ಮಾಡತಕ್ಕಂಥದ್ದು ಕ್ರಮ. ಅಥವಾ ವಾಸ್ತುಗೃಹದಲ್ಲಿ ಈ ತಂತ್ರಸಾರ ಮಾಡುವಾಗ ಮನೇಲಿ ಯಾರೂ ಇಲ್ಲ, ಅಥವಾ ಮನೇಲಿರ್ತಕ್ಕಂಥವ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋ ತನಕ ಹೇಗೆ ಅಂದರೆ, ಬಂದಾದ ಮೇಲೂ ಸಹಿತ ಇವತ್ತು ನೀವು ಯಾವ ಸಾನ್ನಿಧ್ಯದಲ್ಲಿ ಅನುಷ್ಠಾನವನ್ನು ಮಾಡಿದ್ದೀರೋ, ಮಾಡಿರ್ತಕ್ಕಂಥ ಅನುಷ್ಠಾನದ ಸಾನ್ನಿಧ್ಯ ನಾಳೆ ಬೆಳಗ್ಗೆ ತನಕ ಅದೇ ಜಾಗದಲ್ಲಿರೋದ್ರಿಂದ, ಈ ತಂತ್ರ ಇಲ್ಲೇ ಇರೋದ್ರಿಂದ ಅಲ್ಲಿ ಬಂದು ಒಂದು ನಮಸ್ಕಾರ ಮಾಡಿಕೊಂಡ್ರೆ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಇಲ್ಲಿ ನಾಳೆ ಬೆಳಗ್ಗೆ ವಿಸರ್ಜನೆ ಮಾಡುವ ಕಾಲದಲ್ಲೂ ಸಹಿತ ಮೊದಲು ನೀವು ತೆಗಿಬೇಕಾದ್ದು ಶ್ವೇತವಸ್ತ್ರ, ಅದರ ಮೇಲಿರ್ತಕ್ಕಂಥ ಕೆಂಪು ಪುಷ್ಪ, ಮೊದಲು ಇವೆರಡನ್ನೂ ಆಚೆ ತೆಗಿಬೇಕು. ಒಂದು ಬಕೆಟಲ್ಲಿ ನೀರಿಟ್ಕೊಂಡು ಬಕೆಟಲ್ಲಿ ಹಾಕಬೇಕು. ಅದಾದ ನಂತರ ಈ ಬಾಳೆದಿಂಡನ್ನು ತೆಗಿಬೇಕು. ಅದಾದ ಮೇಲೆ ಈ ನಿಂಬೆಹಣ್ಣನ್ನು ತೆಗಿಬೇಕು. ಈ ಮಣ್ಣಿನ ಹಣತೆಯನ್ನು ಪುನಃ ನೀವು ಉಪಯೋಗಿಸ್ಕೊಳ್ಬೋದು, ತಪ್ಪೇನಿಲ್ಲ. ಆದರೆ ಏನು ಕ್ರಮ ಇದೆಯೋ ಆ ಕ್ರಮದಲ್ಲೇ ನಡೆಸಬೇಕು. ಅದಾದ ಮೇಲೆ ತಳಗಿರ್ತಕ್ಕಂಥ ಯಂತ್ರವನ್ನು ಕೈಯಲ್ಲಿ ಶುದ್ಧಿ ಮಾಡಿ ಆ ಒಂದೆಲ್ಲವೂ ಸಹಿತ ನೀರಲ್ಲಿ ಹಾಕ್ಬಿಟ್ಟು ಮತ್ತೊಮ್ಮೆ ನೀರು ಚಿಮುಕಿಸಿ ಮನೆ ಶುದ್ಧಿ ಮಾಡಿ. ಇನ್ನು ನಾಳೆ ಬೆಳಗ್ಗೆ ಇದಾದ ನಂತರ ದೇವರಿಗೆ ಒಂದಿಷ್ಟು ಹಾಲನ್ನ ನೈವೇದ್ಯ ಮಾಡಿ ಆ ಗೋಕ್ಷೀರವನ್ನು ಮನೆ ಮಂದಿ ಎಲ್ಲರೂ ಸ್ವಲ್ಪ ತಗೊಳ್ಳಿ. ಇದರಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ, ಮತ್ತೊಮ್ಮೆ ನಿಧಾನಕ್ಕೆ ಕೂತಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರೆ ಎಲ್ಲ ವಿಚಾರಗಳು ಸ್ಪಷ್ಟೀಕರಿಸಿದ್ದೀವಿ, ಎಲ್ಲವೂ ನಿಮ್ಮ ಗಮನಕ್ಕೆ ಬರುತ್ತೆ. ಆದರೆ ಬೀಜಾಕ್ಷರಿ ಮಂತ್ರ ಈ ಪಂಜನ್ನು ಅಂಟಿಸ್ಕೊಂಡು ತೆಗೆಯುವಾಗ, ಅಂದರೆ ದೃಷ್ಟಿ ತೆಗೆಯುವಾಗ ಐಂ ಅಂತಕ್ಕಂಥ ಒಂದು ಅಕ್ಷರ ಸಾಕು. ಮನೆಯಲ್ಲಿ ಹಿರಿಯರು ಚಿಕ್ಕವರು ಯಾರೇ ಇದ್ದರೂ ಈ ಪಂಜಿನಿಂದ ಯಾರಾದರೂ ಒಬ್ಬರ ಜವಾಬ್ದಾರಿಯಿಂದ ಪಂಜಿನಿಂದ ದೃಷ್ಟಿ ತೆಗೆದು ತದನಂತರ ಇದನ್ನು ಇಲ್ಲಿ ಸ್ಥಾಪನೆ ಮಾಡಿ, ಒಳ್ಳೆಯದಾಗಲಿ. ಇದೆಲ್ಲ ಆದಮೇಲೆ ನೈವೇದ್ಯ ಕಾಲ. ಪಂಜು ದೀಪ ಅಂಟಿಸಿದ ನಂತರ ಮನೆಯಲ್ಲಿರ್ತಕ್ಕಂಥವ್ರೆಲ್ಲರ ಸಮ್ಮುಖದಲ್ಲಿ ಏಲಕ್ಕಿ ಜೇನುತುಪ್ಪ ಅಥವಾ ಏಲಕ್ಕಿ ಸಕ್ಕರೆ ಇದನ್ನು ಮಧ್ಯಭಾಗದಲ್ಲಿ ಹಾಕ್ಬಿಡಿ. ಏಲಕ್ಕಿ 1-2 ಏಲಕ್ಕಿ ತೊಗೊಳ್ಳೋದು, ಒಂದು ಸ್ವಲ್ಪ ಸಕ್ಕರೆ ತೊಗೊಳ್ಳೋದು. ಸಕ್ಕರೆ ಮತ್ತು ಏಲಕ್ಕಿ ಇಷ್ಟಿದ್ದರೆ ಸಾಕು. ಇದನ್ನು ನೀವು ಆಹಾರವಾಗಿ ತೊಗೊಳ್ಬಾರ್ದು, ಬಂದಿರೋರಿಗೆ ಕೊಡಬಾರ್ದು, ಮನೆ ಮಕ್ಕಳಿಗೆ ಕೊಡಬಾರ್ದು. ಈ ನೈವೇದ್ಯ ಪ್ರಸಾದ ಅಂತ ಏನಿದೆಯೋ, 1 ಚಿಟಿಕೆ ಸಕ್ಕರೆ 2 ಏಲಕ್ಕಿ ಇದನ್ನು ಮಧ್ಯದಲ್ಲಿ ಹಾಕಬೇಕು. ಅಲ್ಲಿ ಹಾಕಿದ್ರೆ ಮುಗೀತು. ಇದನ್ನು ನೀವು ತಿನ್ನೋದು ಬೇಡ, ಇದರ ಆಹಾರ ನೀವು ತಗೊಳ್ಳೋದು ಬೇಡ. ಇದನ್ನು ಮಾತ್ರ ಎಚ್ಚರಿಕೆಯಿಂದಲೇ. ಯಾಕೆಂದರೆ ನೈವೇದ್ಯ ಆದ ನಂತರ ಪ್ರಸಾದ ನಮಗೂ ಸ್ವಲ್ಪ ಬೇಕು ಅನ್ನೋದು ಅದು ತಪ್ಪು, ಈ ವಿಚಾರದಲ್ಲಿ ಇಲ್ಲ ಅದು. ಅದಕ್ಕೋಸ್ಕರ ಅದರ ಕ್ರಮ ಹಾಗಿರಲಿ. ಇನ್ನು ಪಂಜನ್ನು ಅಂಟಿಸ್ಕೊಳ್ಳೋಣ. ನಾಲ್ಕು ಪಂಜಗಳನ್ನು ಅಂಟಿಸಿ, ಸಾಧ್ಯವಾದರೆ ಈ 4ರಿಂದಲೂ 4 ಪಂಜಗಳನ್ನು ಅಂಟಿಸಿ 4ರಿಂದಲೂ ಮೇಲಿಂದ ತಳಭಾಗದ ತನಕ ಶಿರದಿಂದ ಪಾದದವರೆಗೂ 3 ಬಾರಿ ದೃಷ್ಟಿ ತೆಗೆದಾದ ನಂತರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ತೆಗೆದುಕೊಳ್ಬೋದು, ತಪ್ಪೇನಿಲ್ಲ. ಮಕ್ಕಳಿಗೆ ಮಾತ್ರ ಅಂತ ಅಥವಾ ವಯಸ್ಸಾದಂಥ ಹಿರಿಯರಿಗೆ ಮಾತ್ರ ಅಥವಾ ದೋಷರಹಿತರಿಗೂ ದೋಷ ಇರ್ತಕ್ಕಂಥವ್ರಿಗೂ ಅವ್ರಿಗಷ್ಟೇ ಸೀಮಿತವಲ್ಲ ಇದು. ಇಂತಹ ತಂತ್ರಗಳನ್ನು ಮಾಡುವಾಗ ದೃಷ್ಟಿ ತೆಗೆದು ಅಲ್ಲಿಡುವಂಥದ್ದು ಬಹಳ ಸೂಕ್ತ. ಇದರಲ್ಲಿ ಹುಣ್ಣಿಮೆ ಕಾಲದಲ್ಲಿ ದೃಷ್ಟಿ ತೆಗೆದ್ರೆ, ಹಿಂದೆಲ್ಲ ಯಾವುದೇ ದೇವಾಲಯ ನೋಡಿ, ರಾಜ ಮಹಾರಾಜರ ಕಾಲದಲ್ಲಿ ನೋಡಿ, ದೇವತೆಗಳನ್ನು ನೋಡಿ, ದೇವರುಗಳ ಸಾನ್ನಿಧ್ಯದಲ್ಲಿ ನೋಡಿ, ಸಾಮಾನ್ಯಕ್ಕೆ ಪಂಜಿನಿಂದ ದೃಷ್ಟಿ ತೆಗೆಯುವಂಥದ್ದು ಪದ್ಧತಿ ಹಿಂದಿನಿಂದಲೂ ಇದೆ. ಆದರೆ ಪಂಜಿನಿಂದ ದೃಷ್ಟಿ ತೆಗೆಯುವಂಥ ಕ್ರಮಬದ್ಧವಾಗಿ ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಿತ್ತು. ಅದನ್ನೇ ಇದು ಕ್ರಮವಾಗಿ ಮಾಡ್ತಕ್ಕಂಥದ್ದು ನೋಡಿ. ಬಾಳೆ ದಿಂಡಿಗೆ ಈ ಪ್ರಕಾರವಾಗಿ ಸಿಕ್ಕಿಸ್ತಕ್ಕಂಥದ್ದು.
ಇದಾದ ನಂತರ ದೀಪವನ್ನು ಅಂಟಿಸ್ಕೊಳ್ಬೇಕು. ದೀಪ ಅಂಟಿಸಿದ ಮೇಲೆ ಮತ್ತೊಮ್ಮೆ ಒಂದು ಪ್ರಾರ್ಥನೆ ಇರುತ್ತೆ, ಪ್ರಾರ್ಥನೆಯನ್ನು ಮಾಡಬೇಕು. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರ ಮಂತ್ರ ಇಲ್ಲಿಂದ ಆಚೆ ನಿರಂತರವಾಗಿ ಪಠನೆ ಆಗಬೇಕು. ಆ ದೀಪವನ್ನು ಅಂಟಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಒಂದು ಸಣ್ಣ ತಪ್ಪು ಮಾಡ್ತಾರೆ. ಪಂಜಿನಿಂದ ದೀಪ ಅಂಟಿಸ್ಕೊಳ್ಬಾರ್ದು. ಪಂಜು ದೃಷ್ಟಿ ತೆಗೆದಿರೋದ್ರಿಂದ ಅದರಿಂದ ದೀಪ ಅಂಟಿಸ್ಕೊಳ್ಬಾರ್ದು. ಪ್ರತ್ಯೇಕವಾಗಿ ದೀಪವನ್ನು ಅಂಟಿಸ್ಕೊಳ್ಳೋ ಕ್ರಮ ಇಟ್ಕೊಳ್ಬೇಕು. ನಾವೇನು ಮಾಡ್ತೀವಿ, ಹತ್ತಿರದಲ್ಲಿ ಏನಿದ್ರೆ ಅದನ್ನೇ ಉಪಯೋಗಿಸ್ಬಿಡ್ತೀವಿ. ಅದಾಗಬಾರ್ದು. ಮಣ್ಣಿನ ಹಣತೆ ದೀಪ ಅಂಟಿಸಿದ್ದಾಯಿತು. ಆದರೆ ಬೀಜಾಕ್ಷರಿ ಮಂತ್ರ ಮಾತ್ರ ನಿತ್ಯ ನಿರಂತರ ಪಠನೆ ಆಗ್ತಾ ಇರಬೇಕು. ಸಾಧ್ಯವಾದರೆ ಒಂದು 54 ಬಾರಿ ನೀವು ಆ ಬೀಜಾಕ್ಷರಿ ಮಂತ್ರದಿಂದಲೇ ಈ ಪುಷ್ಪವನ್ನು ಅರ್ಚನೆ ಮಾಡೋದು ತಪ್ಪಿಲ್ಲ. ಯಾಕೆಂದರೆ ಪುಷ್ಪ ಸಾಕಷ್ಟು ಇದ್ದಾಗ ಅದನ್ನು ಅರ್ಚಿಸಿ, ಅದರಿಂದ ಒಳಿತೇ ಆಗುತ್ತೆ. ಆದರೆ ಬೀಜಾಕ್ಷರಿ ಮಂತ್ರ ಮಾತ್ರ ಮನಸ್ಸಲ್ಲಿ ಹೇಳ್ಕೋಬೇಕು, ಅದು ಇನ್ನೊಬ್ಬರು ಕೇಳಿಸಬಾರ್ದು. ಗಣಪತಿಯ ಮಂತ್ರ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ನಿತ್ಯ ನಿರಂತರ ಇರಬೇಕು. ನಾನು ಆಗಲೇ ಹೇಳಿದ್ದೇನೆ, ಇದರ ಕ್ರಮ ಇಷ್ಟಾದ ಮೇಲೆ ಅದರ ವಿಸರ್ಜನಾ ಕ್ರಮ ಏನು ಅಂತ. ವಿಸರ್ಜನಾ ಕ್ರಮವನ್ನು ಹಾಗೆಯೇ ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ. ಇದಾದ ನಂತರ ಧೂಪ ದೀಪ ನೈವೇದ್ಯ, ಒಂದಿಷ್ಟು ಅರಿಶಿನ ಕುಂಕುಮನೂ ಹಾಕ್ಬೋದು, ಹಾಕಿ ಒಂದು ಪ್ರಾರ್ಥನೆ ಮಾಡ್ಬೋದು. ಎಲ್ಲವೂ ದೈವ ಸ್ವರೂಪವೇ. ಇದು ದೇವರ ಸ್ವರೂಪ, ದೇವರ ಒಂದು ಸಾನ್ನಿಧ್ಯ ಅಂತಲೇ ಇದು ಕೆಡಕಲ್ಲ, ಇದು ಯಾವುದೇ ತರಹ ಕೆಟ್ಟದ್ದಲ್ಲ. ಅದಕ್ಕಾಗಿ ನೀವು ದೇವರು ಒಂದಿಷ್ಟು ಅರಿಶಿನ ಕುಂಕುಮ ಹಾಕ್ತಿರಲ್ಲ, ಹಾಗೆ ಹಾಕ್ಬೋದು. ಅದಾದ ನಂತರ ಒಂದು ಆರತಿಯನ್ನು ಮಾಡ್ಬೋದು. ಗಣಾನಾಂತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾನುಪವಶ್ರತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಭಿಸ್ಸೇದ ಸಾಧನಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. 2 ಏಲಕ್ಕಿ, ಸ್ವಲ್ಪ ಜೇನುತುಪ್ಪ. ಇದಾಗಲೇ ಹೇಳಿದ್ದೆ, ಈಗ ಹಾಕ್ತಾ ಇದ್ದೀನಿ, ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ಎಲ್ಲ ಆದ ನಂತರ ಕಡೆಯದಾಗಿ ಹಾಕುವಂಥದ್ದು ಇದನ್ನು ಏಲಕ್ಕಿ ಮತ್ತು ಸಕ್ಕರೆ ಅಥವಾ ಏಲಕ್ಕಿ ಜೇನುತುಪ್ಪ ಇಂತಹದ್ದನ್ನು ಹಾಕುವಾಗ ಎಲ್ಲರೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಿ ವಾಸ್ತುಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಿ, ಯಾವುದೇ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ದು, ಯಾವುದೇ ಅಥರ್ವಣ ದೋಷ ಪ್ರಯೋಗ ನಮ್ಮ ಮೇಲಿದ್ದು, ಆ ಪ್ರಯೋಗ ದೋಷದಿಂದ ನಾವು ನರಳುತ್ತಾ ಇದ್ದರೆ ಆದಷ್ಟು ಬೇಗ ಇವತ್ತಿಗೆ ಇವೆಲ್ಲ ಸಮಸ್ಯೆಗಳು, ಎಲ್ಲ ಕಷ್ಟಗಳು ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಈ ಸಕ್ಕರೆ ಏಲಕ್ಕಿಯನ್ನು ಮಧ್ಯದಲ್ಲಿ ಹಾಕಿ ಕೈ ಮುಗಿತಕ್ಕಂಥದ್ದು. ಅದಾದ ನಂತರ ಸಾಧ್ಯವಾದರೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇದನ್ನು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮಸ್ಕಾರ ಮಾಡಿದ ನಂತರ ನಾಳೆ ಬೆಳಗ್ಗೆ ವಿಸರ್ಜನಾ ಕಾಲದಲ್ಲಿ ಮೊದಲು ತೆಗಿಬೇಕಾದ ಒಂದೊಂದೇ ಪದಾರ್ಥಗಳು ನಾನು ಏನು ಹೇಳಿದ್ದೀನೋ ಆ ಪ್ರಕಾರ ಸಿದ್ಧತೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.